ಡ್ಯಾಶಿಂಗು ಹ್ಯಾಂಡ್ಸಮ್ ಅವನು ಕನ್ಫ್ಯೂಸ್ ಆಗ್ಬಿಟ್ಟೆ ನಾನಲ್ಲ ಅಂತ. ಹಿಂದೆ ತಿರುಗಿ ನೋಡ್ತಾ ಇದ್ದೆ, ಯಾರೋ ಇರಬೇಕು. ಎಲ್ರಿಗೂ ನಮಸ್ಕಾರ. ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ, ಗೊತ್ತು ನನಗೆ. ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ, ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ. ಗೊತ್ತಿಲ್ಲ, ನನ್ನ ಮೀಸೆಗೋ ನನ್ನ ಹೈಟ್ಗೋ ನನ್ನ ಪರ್ಸ್ನಾಲಿಟಿಗೋ ಅದು ಬರ್ತಾ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸಕ್ಕೆ ಆದರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕತೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂಥ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂಥ ಕತೆ. ಸೊ ಭಾಳ ಇಷ್ಟ ಆಯಿತು. ಅಂದರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಇದೇ ಥರದ ಸಬ್ಜೆಕ್ಟನ್ನು ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂಥ ಘಟನೆ, ಪೊಲೀಸ್ ಅವ್ರಗಳ ಜೊತೆನೇ ನಡೆಯುವಂಥ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೀಸರಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನ, ಅಂದರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಸೊ ಒಂದು ಪಾಸಿಟಿವ್ ನೋಟಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂಥ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂಥ ಪ್ರಯತ್ನ ಈ ಸಿನಿಮಾದ ಮೂಲಕ. ಸೊ ಒಳ್ಳೇದಾಗಲಿ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ. ಆ್ಯಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡಿ ಬರ್ತಾ ಇಲ್ಲ, ಇದು ಮಲಯಾಳಮಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂಥ ಸಿನಿಮಾ. ಅಂದರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಮಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ ಅಂತಲ್ಲ, ಇದು ಶೂಟ್ ಕೂಡ ಮಲಯಾಳಮಲ್ಲೇ ಮಾಡಿದ್ದೀವಿ. ಸೊ ಕನ್ನಡ ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಿದೆ. ಇನ್ನು ಬೇರೆ ಭಾಷೆಗೆ ಡಬ್ ಆಗುತ್ತೆ. ಸೊ ಸ್ಟ್ರೈಟಾಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ, ಸ್ಟ್ರೈಟಾಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ. ಆ ಥರದ ಒಂದು ಪ್ರಯತ್ನ. ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು, ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು, ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ನಮ್ಮನ್ನು ನೋಡಿದ್ರೆ ಕಳ್ರಿದ್ದಂಗೆ ಇಲ್ವಾ ಸರ್ ನಾವು? ನಮ್ಮನ್ನು ಯಾರು ಸರ್ ಒಳ್ಳೆಯವ್ರು ಮಾಡ್ತಾರೆ? ಏನೋ ಪಾಪ ಇದ್ರ ಹಿಂದಿನ ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಹೇಳಿ ಭಾಳ ಒಳ್ಳೆ ಪಾತ್ರ ಕೊಟ್ಟರು, ಇಲ್ಲಾಂದ್ರೆ ನಮ್ಮನ್ನು ನೋಡಿದವರೆಲ್ಲ ಕಳ್ರ ಥರನೇ ನೋಡ್ತಾರೆ. ಹೌದು. ಅಂದ್ರೆ ಅದೇ ಆಗ್ಲೇ ಒಂದ್ ಪದದಲ್ಲಿ ಹೇಳಿದೆ, ಜಾಸ್ತಿ ಹೇಳ್ತಾ ಹೋದ್ರೆ ಕತೆ ರಿವೀಲ್ ಆಗತ್ತೆ ಅಂತ. ಅಂದ್ರೆ ಒಂದು ಗುಂಪಿನ ಪೊಲೀಸ್ ಮಾಡೋ ತಪ್ಪಿಗೆ ಇಡೀ ಪೊಲೀಸ್ ಸ್ಟೇಷನ್ ಏನ್ ಅನುಭವಿಸುತ್ತೆ ಅದನ್ನ. ಸೊ ಸರ್ರು ಅದನ್ನ ಹೇಳಿದ್ರು, ಇಲ್ಲಿ ಒಳ್ಳೆಯವ್ರು ಉಳ್ಕೊಳ್ತಾರ ಇಲ್ಲ ಕೆಟ್ಟವ್ರು ಉಳ್ಕೊತಾರ ಅನ್ನೋದು ನೋಡೋದೇ ಈ ಕತೆಯ ಸಾರಾಂಶ. ಸೊ ಹಂಗಾಗಿ ಅದನ್ನ ಬಿಟ್ಕೊಡಕ್ ಆಗ್ತಿಲ್ಲ. ಒಂದ್ ವೇಳೆ ಏನಾದ್ರು ಹೇಳಿದ್ರೆ ಮತ್ತೆ ಸುಮ್ಮನೆ ಕತೆ ರಿವೀಲ್ ಆಗ್ಬಿಡುತ್ತೇನೋ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟರ್ ಅಂತ. ಖಂಡಿತ ಸರ್, ಮಲಯಾಳಂ ಕಲಿತೆ ಮಾತಾಡಿದ್ದೀನಿ. ಭಾಳ ಕಷ್ಟ ಆಗಿತ್ತು, ಒಳಳಳ ಅಂತ ಎಲ್ಲ. ಹತ್ರನೇ 3 ಸಿನಿಮಾ ಆಯಿತು ಮಲಯಾಳಮಲ್ಲಿ, ಬಟ್ ಸ್ಟಿಲ್ ಕಷ್ಟ. ಅಂದರೆ ಆ ಭಾಷೆ ಕಲಿಯೋದು ಸ್ವಲ್ಪ ಕಷ್ಟ. ತಮಿಳು ತೆಲುಗುನಾರು ಸ್ವಲ್ಪ ಬೇಗ ಕಲ್ತ್ಬಿಡ್ತೀವಿ, ಹಿಂದಿ ಬೇಗ ಕಲ್ತ್ಬಿಡ್ತೀವಿ. ಮಲಯಾಳಂ ಸ್ವಲ್ಪ ನಾಲ್ಗೆ ಎಲ್ಲ ಬೇರೆ. ಆಮೇಲೆ ಕಿವಿಲ ಹೇಳ್ತೀನಿ ಸರ್. ಇದೆ ಸರ್, ಎನರ್ಜೆಟಿಕ್ ಆಗೂ ಇದೆ, ರ್ಯಾಶ್ ಆಗೂ ಇದೆ. ಅಂದ್ರೆ ಪಾತ್ರಗಳು ಬೇರೆ ಬೇರೆ ಆಗುತ್ತೆ. ಅಂದ್ರೆ ಎಲ್ಲಾ ಪೊಲೀಸರು ತುಂಬಾ ಸಾಫ್ಟ್ ಆಗಿರಲ್ಲ. ನಾನು ಲಾಫಿಂಗ್ ಬುದ್ಧದಲ್ಲಿ ಮಾಡಿದಾಗ ಆ ಪೊಲೀಸ್ ಕ್ಯಾರೆಕ್ಟರ್ ಹೇಗಿತ್ತು, ಕಾನ್ಸ್ಟೇಬಲ್ದು ಸಾಫ್ಟ್ ಕ್ಯಾರೆಕ್ಟರ್, ಅದೇ ತರ ಎಲ್ಲಾ ಪೊಲೀಸರು ಇರಲ್ಲ. ಅಂದ್ರೆ ಕೆಲವರು ರಫ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವರು ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಈ ತರದ ಎಲ್ಲಾ ವೇರಿಯೇಷನ್ ಪೊಲೀಸ್ ಆಫೀಸರ್ಗಳನ್ನು ಕಾಣಬಹುದು ಈ ಸಿನಿಮಾದಲ್ಲಿ. ಅಂದ್ರೆ
ಅದೇ ಹೇಳಿದ್ದು, ಕೆಲವರು ಮಾಡೋ ತಪ್ಪಿಗೆ ಎಲ್ಲರೂ ಅನುಭವಿಸ್ಬೇಕಾಗಿರುವಂತ ಶಿಕ್ಷೆ, ಅಥವಾ ಆ ಶಿಕ್ಷೆಯನ್ನ ಅವ್ರುಗಳೇ ಹೇಗೆ ಸರಿ ಮಾಡ್ಕೋತಾರೆ ಅನ್ನೋಂತ ಒಂದು ತಿರುವು ಇಡೀ ಸಿನಿಮಾದಲ್ಲಿ. ಇಲ್ಲಪ್ಪ, ಖಂಡಿತ ಇಲ್ಲ. ಅಂದ್ರೆ ಸಣ್ಣ ಪುಟ್ಟದ ಇಂಪ್ರೂವೈಸೇಷನ್ಸ್ ಮಾಡ್ತೀವಿ ಅಷ್ಟೇ. ಯಾವುದೇ ನಿರ್ದೇಶಕರು ಹೊಸಬರಾಗ್ಲಿ ಹಳಬರಾಗ್ಲಿ ಅಣ್ಣವ್ರು ಫಸ್ಟೇ ಹೇಳ್ಕೊಟ್ಬಿಟ್ಟಿದಾರಲ್ಲ, ನಿರ್ದೇಶಕರು ಅಂದ್ರೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಆಕ್ಟಿಂಗ್ ಮಾಡ್ತಾ ಇರಬೇಕು ಅಂತ, ಅದನ್ನೇ ಫಾಲೋ ಮಾಡಿದೀವಿ. ಬಟ್ ಸಣ್ಣ ಪುಟ್ಟ ಇಂಪ್ರೂವೈಸೇಷನ್ ಆಕ್ಟ್ರೆಸ್ ಮಧ್ಯದಲ್ಲಿ ಮಾಡ್ಕೊಂಡಿದೀವಿ ಅಷ್ಟೇ. ಯಾಕಂದ್ರೆ ಎಲ್ಲಾ ಕಲಾವಿದರು, ಹಿರಿಯ ಕಲಾವಿದರು ಇದ್ದಾರೆ, ಗೊತ್ತಿರೋ ಕಲಾವಿದರು ಇದ್ರು. ಸೊ ಅವ್ರ ಜೊತೆ ಒಂದೆರಡು ಸರ್ ಇದನ್ನ ಹಿಂಗ್ ಮಾಡೋ ಬದಲು ಹಿಂಗ್ ತಗೋಣ, ಈ ತರ ಹೋಗೋಣ ಅನ್ನೋಂಥ ಡಿಸ್ಕಷನ್ ಇರುತ್ತೆ. ಬಿಟ್ರೆ ಡೈರೆಕ್ಟರ್ಗೆ ಆ ಥರದ್ದೇನು ಮೇಜರ್ ಇನ್ಪುಟ್ಸ್ ಥರದ್ದೇನು ಕೊಡಲ್ಲ. ಅಲ್ಲಿ ಒಳ್ಳೆ ನಟರವರು, ಅವ್ರಿಗೆ ನನಗೆ ಮಲಯಾಳಂ ನಾನು ತಪ್ಪು ಮಾಡಿದಾಗ ಅವ್ರು ಸರಿ ಮಾಡ್ತಿದ್ರು, ಅವ್ರು ಕನ್ನಡ ತಪ್ಪು ಮಾಡಿದಾಗ ನಾನು ಸರಿ ಮಾಡ್ತಿದ್ದೆ. ಸೊ ಹಾಗಾಗಿ ಒಳ್ಳೆ ಬಾಂಧವ್ಯ ಇದೆ ಮತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅಲ್ಲಿಂದ ಮಲಯಾಳಮಿಂದ ಒಂದು 4-5 ಜನ ಆರ್ಟಿಸ್ಟ್ಗಳು, ನನಗೆ ಹೆಸರು ಅಷ್ಟು ನೆನಪಿಲ್ಲ, 4-5 ಜನ ಆರ್ಟಿಸ್ಟ್ಗಳು ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾದ ನಟರು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದ್ರೆ ಭಾಷೆಯನ್ನ ಮೀರಿ ಇದೊಂದು ಬಾರ್ಡರ್ ಆಗುವಂತ ಕತೆ ತರ ಇಟ್ಕೊಂಡು ಕಾಸರಗೋಡು ಅಥವಾ ಕೇರಳದಲ್ಲೂ ಕೂಡ ಈ ಕತೆ ನಡೆಯುತ್ತೆ, ಕರ್ನಾಟಕದಲ್ಲೂ ಈ ಕತೆನ ಶೂಟ್ ಮಾಡ್ಬೋದು. ಅಂದ್ರೆ ಅದು ಫಿಕ್ಸ್ ಆಗತ್ತೆ ಚೆನ್ನಾಗಿ ಅಂತ ಹೇಳಿ 2 ಭಾಷೆಯಲ್ಲಿ ಶೂಟ್ ಕೂಡ 2 ಭಾಷೆಯಲ್ಲಿ ಮಾಡಿದ್ವಿ. ಎಸ್, ಥ್ಯಾಂಕ್ ಯು. ಶೇಷ ಅಂದರೆ ಉಳಿದವರು, ಇದು ಪೊಲೀಸ್ರ ಕತೆ, ಪೊಲೀಸ್ ಸ್ಟೇಷನ್ಲೇ ನಡೆಯೋ ಕತೆ. ಒಳ್ಳೆ ಟೈಟ್ಲ್ ಇಟ್ಟಿದ್ದಾರೆ, ಶೇಷ ಅಂತ. ಶೇಷ ಅಂದರೆ ಉಳಿದವರು. ಯಾರು ಉಳಿದಿದ್ದು? ತಪ್ಪು ಮಾಡಿದವರ, ಮಾಡದೇ ಇರೋರ, ನಿರಪರಾಧಿಗಳ. ಭಾಳ ಚಿಕ್ಕದಾದ ಚೊಕ್ಕದಾದ ಒಂದು ಕಥೆ ಮಾಡಿದ್ದಾರೆ ಪ್ರದೀಪ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ 15 ದಿವಸ ಶೂಟ್ ಮಾಡಿದ್ವಾ ಅಥವಾ ಇನ್ನೂ ಕಡಿಮೆನಾ? ನಮ್ಮ ಪಾತ್ರ ನಾವುಗಳಿರೋದು 15-20 ದಿವಸ ಶೂಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ ನಡೆಯುವಂಥ ಕಥೆನ ಸುಮಾರು 2 ಗಂಟೆಗಳ ಕಾಲ, 2 ಗಂಟೆಯ ಕಾಲದ ಸಿನಿಮಾ. ಸೀಟ್ ಎಡ್ಜ್ ಅಂತಾರಲ್ಲ, ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂಥ, ನೋಡುವಂಥ ಸಿನಿಮಾ ಮಾಡಿದ್ದಾರೆ ಪ್ರದೀಪು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲಿ ತುಂಬ ಚೆನ್ನಾಗಿದೆ. ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ ಇರುವಂಥ ಇನ್ಸ್ಪೆಕ್ಟ್ರಿಂದ ಹಿಡಿದು ACP ಇಂದ ಹಿಡಿದು ಕಡೆಯ ಕಾನ್ಸ್ಟೇಬಲ್ವರೆಗೂ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ. ಪೊಲೀಸ್ ಸ್ಟೇಷನ್ ಅಂತಂದರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಹೇಗಿರ್ತಾರೆ, ಪರ್ಸ್ನಲ್ ಮನೆಯ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ಸೊ ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದೀವಿ. ಈಗ ತಾನೇ ಟೀಸರ್ ರಿಲೀಸ್ ಆಗಿತ್ತು, ಮತ್ತೆ ನೋಡಿದ್ದೀವಿ. ಇವತ್ತು ನೋಡಿದ್ರು ಭಾಳ ಫ್ರೆಶ್ ಆಗಿದೆ. ಆ್ಯಂಡ್ ನಾನು ಹೇಳೋದು, ಪೊಲೀಸರದ್ದೇ ಒಂದು ಕಥೆ ಬಂದು ಭಾಳ ಸಮಯ ಆಗಿತ್ತು ಅಂತ. ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ, ಪೊಲೀಸ್ ಪಾತ್ರಗಳಿರುತ್ತವೆ, ಆದರೆ ಪೊಲೀಸ್ನವ್ರದ್ದೇ ಕಥೆ ಇರುವಂಥ ಒಂದು ಸಿನಿಮಾ ಶೇಷ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ನಾವು ನೋಡಿದಾಗ ಕಳೆದ ವರ್ಷದಲ್ಲಿ ಸುಮಾರು 200 ಸಿನಿಮಾಗಳು ರಿಲೀಸ್ ಆಗಿದೆ, ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ. ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಅಂತಂದರೆ ನಾವು ದೊಡ್ಡ ತಾರೆಯರು ಇಲ್ಲದೇ ಇರುವಂಥ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ. ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಹೇಳ್ತಾ ಇದ್ರು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆಗಲಿ, ಯಾಕೆಂದರೆ ಎಲ್ರಿಗೂ ಅವಕಾಶ ಬೇಕು. ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ, ಸುಮ್ಮನೆ ನನ್ನ ಅನುಭವದ 2 ಮಾತು ಹೇಳ್ತೀನಿ. ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು.
ಆವಾಗಲೇ ಜನಗಳನ್ನು ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಮೀಡಿಯಾ ಇದ್ದರೂ ಯಾಕೆ ಜನಗಳು ನಮ್ಮ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ ಎಲ್ಲ ಕಡೆ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಯಾರು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲ. ನಮಗೆ ನಾವೇ ಉತ್ತರ ಕಂಡುಹಿಡ್ಕೋಬೇಕು. ನಮ್ಮ ಪತ್ರಿಕಾ ಮಿತ್ರರನ್ನು ಭಾಳಷ್ಟು ಕೇಳ್ತಾ ಇರ್ತೀನಿ, ಸುದ್ದಿಗಳು ಹಾಕ್ತೀರಾ, ಈ ಪ್ರಶ್ನೆ ಕೇಳಿ. ಏಕೆಂದರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಹೋಗಿ ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡ್ತಲೇ ಇರ್ತೀರ, ಕೇಳ್ತಲೇ ಇರ್ತೀರ. ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹಿಡ್ಕೊಳ್ಳೋದೇ ಇದ್ದರೆ, ಅಂದರೆ ಉತ್ತರ ಅಂತಂದರೆ ಅದಕ್ಕೆ ಬೇಸಿಕ್ ಏನು ಅಂತಂದರೆ ಸಿನಿಮಾ ಚೆನ್ನಾಗಿರಬೇಕು. ಚಿಕ್ಕದಾದ ಚೊಕ್ಕದಾದ ಸಿನಿಮಾ, ಫಸ್ಟು ಸಿನಿಮಾ ಚೆನ್ನಾಗಿರಬೇಕು, ಆಮೇಲೆ ಖಂಡಿತ ಜನ ಬರ್ತಾರೆ. ಯಾಕೆಂದರೆ ಹಿಂದೆ ಹೋಲಿಸಿದರೆ ಈ ಇಷ್ಟು ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೇ ಇರೋ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು. ಆವಾಗ ನನಗೆ ಗೊತ್ತಿದ್ದಾಗೆ ಸಿನಿಮಾಗಳು ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ರು. ಈಗಿನ ಹಾಗೆ ಸಿನಿಮಾಗೆ ಬನ್ನಿ ಅಂತ ಯಾರು ಕೇಳಿದ್ದು ನಾನು ಕೇಳಿರಲಿಲ್ಲ. ಯಾಕೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮಗೆ ಸಿನಿಮಾ ಬನ್ನಿ, ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಯಾರು ಹೇಳಿದ್ದು ಕೇಳೇ ಇಲ್ಲ ನಾನು. ಯಾಕೆ ನಾವು ಮಾಡಿದ್ರಲ್ಲಿ ಸಿನಿಮಾ ಮಾಡ್ತಾಯಿದ್ರು, ರಿಲೀಸ್ ಮಾಡ್ತಾಯಿದ್ರು, ಜನ ಬಂದು ನೋಡ್ತಾಯಿದ್ರು, 100 days ನೋಡ್ತಾಯಿದ್ರು. ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಒಂದೊಂದು ವರ್ಷಗಳ ಕಾಲ ನಡೀತಾ ಇತ್ತು. ಬಟ್ ಇವತ್ತು ಇಷ್ಟೆಲ್ಲ ಮೀಡಿಯಾ ಇದ್ದರೂ ಪ್ರಚಾರಗಳು ಮಾಡ್ತಲೇ ಇದ್ದೀವಿ. ಆದರೂ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ. ಸೊ ಒಂದೇ ಒಂದು ನಮ್ಮ ಕಿರಿಯ ನಿರ್ದೇಶಕರಿಗೆ, ಈಗಿನ ಪೀಳಿಗೆ ನಿರ್ದೇಶಕರಿಗೆ ಹೇಳೋದು ಅಂತಂದರೆ, ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಫಸ್ಟ್ ಮಾಡೋಣ. ನಿಧಾನ ಆದರೂ ಪರವಾಗಿಲ್ಲ, ಮಾಡಿ ಒಳ್ಳೆ ಸಿನಿಮಾಗಳು ಮಾಡಿದರೆ ಖಂಡಿತ ಜನ ನಮ್ಮ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ. ಆಗಲಿ. ಎನಿವೆ, ಇದೊಂದು ಹೇಳಬೇಕು ಅಂತ ಅನಿಸ್ತು, ಒಂದು ವೇದಿಕೆ ಕೊಟ್ಟರು, ಅದಕ್ಕೆ ಹಾಗಾಗಿ ಹೇಳಬೇಕು ಅಂತ ಅನಿಸ್ತು. ಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರದೀಪ್ ಅರಸೀಕೆರೆ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ನಮ್ಮನ್ನು ಬೆಂಬಿಡದೆ ಫೋನ್ಗಳು ಮಾಡಿಕೊಂಡೇ ಇರ್ತಾರೆ, ನಾವು ಕೇಳಿದ್ದೀವಿ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್ ಟು ದಿ ಹೋಲ್ ಟೀಮ್. ಥ್ಯಾಂಕ್ ಯು ಸರ್. ಲೇಟಾಗ ನಾನು ಈ ಕಾರ್ ಕಲಿತೆ ಅಣ್ಣ, ಓಡಿಸ್ಕೊಂಬಂದೆ ನಿಧಾನಕ್ಕೆ, ಅದಕ್ಕೆ ಸಾರಿ, ದಯವಿಟ್ಟು ಕ್ಷಮಿಸಿ. ಅಷ್ಟರಲ್ಲಿ ಇವರೆಲ್ಲ ಮಾತಾಡಲಿ, ಆಮೇಲೆ ಬರೋಣ ಅಂತ. ಸರ್ ಬೈಬೇಡಿ ಅಣ್ಣ, ಏನೋ ಹೊಟ್ಟೆಗೆ ಹಾಕೊಳ್ಳಿ, ಸಾರಿ, ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಹೇಳ್ತೀನಿ ಬಿಡಿ ಅಣ್ಣ, ಎಲ್ಲರೂ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಇದೆ. ದಯವಿಟ್ಟು ಕ್ಷಮೆ ಇರಲಿ. ಇದು ಮೊದಲನೇ ಸಲ ನಾನು ಇಷ್ಟು ಲೇಟಾಗಿ ಬಂದಿರೋದು. ಹೌದು, ಅವಾಗ ಯಾವತ್ತಾರು ಅಪ್ರಿಷಿಯೇಟ್ ಮಾಡಿದ್ದೀರಾ ಅಣ್ಣ, ಇಷ್ಟು ಬೇಗ ಬಂದಿದೆಯಲ್ಲಮ್ಮ, ಫಸ್ಟ್ ನೀನೇ ಬಂದಿದೆಯಲ್ಲಮ್ಮ ಅಂತ. ಇಲ್ಲ ಅಣ್ಣ, ನಾನು ರೀಸನ್ ಹೇಳೋದ್ನಲ್ಲ, ಆಯ್ತು ಅದನ್ನು ಬಿಡಿ. ಶೇಷ ಸಿನಿಮಾ ಬಗ್ಗೆ ಮಾತಾಡೋಣ. ಈಗ ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಇದೆ. ಅದೇನೋ ಮದುವೆ ಆದಮೇಲೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಹಿಂಗೆ ಅಂತ ಮುಂಚೆನೇ ಗೊತ್ತಿದ್ರೆ ನಾನು ಮುಂಚೆನೇ ಮದುವೆ ಆಗಿರ್ತಿದ್ದೆ. ಇವತ್ತಿಂದ ಪ್ರಮೋಷನ್ ಸ್ಟಾರ್ಟು. ಸೊ ಇನ್ಮೇಲೆ ಅವಾಗವಾಗ ನಾವು ಸಿಗ್ತಾ ಇರ್ತೀವಿ. ಇನ್ನು ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡೋಣ. ತುಂಬ ಖುಷಿ ಇದೆ, ಡೈರೆಕ್ಟರ್ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಸೊ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ನಾನು ಹೊರಡ್ತೀನಿ. ಥ್ಯಾಂಕ್ ಯು, ಬಾಯ್. ಯಾರೂ ಫೋನ್ ಮಾಡಿಲ್ಲ. ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಇಲ್ಲೇ ಫ್ರಂಟಲ್ಲಿ ಕೂತಿದ್ದಾರೆ, ಕೇಳಿ. ಸರ್ ನಾನು ಪೊಲೀಸ್ ಮಾಡಿದ್ದೀನಿ ಸರ್. ಇವಾಗ ಕೇಳಿದ್ರೆ ನಿಮಗೆ ಕಾಣುತ್ತೆ, ಇವಾಗ ಕೇಳಿದ್ರೆ ನಿಮಗೆ ನಗು ಬರ್ಬೋದು, ಅದು ಹೇಳ್ಬೋದಾ? ಅಲ್ಲಿ ನೋಡಿ ಕಂಡುಬಿಡ್ತಾ ಇದ್ದಾರೆ ಅವರು ಹಿಂಗೆ. ಏನು ಸಿನಿಮಾ ಮುಂಚೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಬಿಡಲ್ಲ, ಇದೊಂದು ನೀವು ತಿಳ್ಕೊಬೇಕು. ನೀವು ಅನ್ಕೋತೀರ ನೀವೇನೋ ಕ್ವೆಶನ್ ಕೇಳಿ ನಾವು ದಡ್ಡಿ, ನಂಗೆ ಹೇಳಕ್ ಬರ್ತಾ ಇಲ್ಲ ಅಂತ. ಇಲ್ಲ, ಅಲ್ಲಿ ಕಂಡುಬಿಡ್ತಾ ಇರ್ತಾರೆ ಅವರು ಹಿಂಗೆ. ಅದಕ್ಕೆ ಸರ್ ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದಕ್ಕೆ ಅವ್ರ ಫೇವರ್ ನಾವು ಇವಾಗ. ಬಿಡ್ಲಿಲ್ಲ ಇವ್ರು ಡಬ್ ಮಾಡಕ್ಕೆ. ನಾನು ಹೇಳಿದೆ, ನಾನು ಮಲಯಾಳಂ ಏನೋ ಕಾರಿಯಂ ನ್ಯಾನ್ ಡಬ್ ಚೇಯುಂ ಅಂತ. ಅವ್ರು ಕೇಳಲಿಲ್ಲ, ಕನ್ನಡದ ಥರ ಮಾತಾಡ್ತೀಯ ಮಲಯಾಳಮು ಅಂತ. ಓಕೆ, ಥ್ಯಾಂಕ್ ಯು ಸರ್. ಫುಲ್ ಗಟ್ಟೊಡ್ದಿದ್ದೀನಿ.
ಕೇಳಿ, ಇವಾಗ ಸ್ಟೇಜ್ ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಅವ್ರಿಗೆಲ್ಲ ಕ್ವೆಶನ್ಸ್ ಕೇಳಿ. ನಾನು ಫುಲ್ಲು ಒಳ್ಳೆ, ನಾನು ಎಕ್ಸಾಮ್ಗೂ ಇಷ್ಟು ಓದಿರ್ಲಿಲ್ಲ, ನಾನು ಅಷ್ಟು ನೀಟಾಗಿ ಪಡ 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 ಅಂತ ಡೈಲಾಗ್ಸ್. ಮಲಯಾಳ ಮಾಡಿ ಅಂತ ಸರ್ ನೋಡಿದ್ರು. ಏನಿದೆ, ನಂಗೆ ಸ್ಟಾರ್ಟಿಂಗೇ മറത്തുപോയി. നിമിഷ 6 പിറന്നാൾ സ്റ്റേഷനിലേക്ക് വിളിച്ചു വരുത്തിയത് നാട്ടിൽ മാന്യമര്യാദയ്ക്ക് ജീവിക്കുന്ന ആളുകളെ സ്റ്റേഷനിലേക്ക് വിളിച്ചു പറയാറെന്ന് അറിയില്ല. ಇದು ಕೇಳಕ್ಕೆ ಕನ್ನಡ ಥರ ಇರ್ಬೋದು, ಬಟ್ ಡಬ್ಬಿಂಗ್ ಮಾಡಿದ್ರೆ ಸಿಂಕ್ ಆನ್ ಪಾಯಿಂಟು. ತುಂಬ ದಿನ ಆಗಿದೆ ಸರ್, ಇಷ್ಟು ನೆನ್ಪಿಟ್ಟು ನಿಮ್ಗೆ ಯಾರಿಗೂ ಮಲಯಾಳಂ ಗೊತ್ತಿಲ್ಲ, ನಾನು ಎಸ್ಕೇಪ್ ಆದೆ ಸದ್ಯ. ಥ್ಯಾಂಕ್ ಯು ಸರ್. ಹೇಳಿದ್ದೆಲ್ಲ ನಂಬ್ತಾರೆ. ನನ್ನ ಹೆಸರು ಸಾಯಿ ಭೈರವ ಅಂತ, ನಾನೊಬ್ಬ ಚಿಕ್ಕ ಆರ್ಟಿಸ್ಟು. ಇದು ನನ್ನ ಸಿನಿಮಾದಲ್ಲಿ ಇದು ಮಾಡಿರೋ ನನ್ನ ಮೊದಲನೇ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. ಅದು ಎಲ್ಲ ದೊಡ್ಡ ದಿಗ್ಗಜರ ಜೊತೆ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ದಿನೇಶ್ ಮಂಗಳೂರು ಸರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಬಟ್ ಅಂಥ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಶೇಷ, ಶ್ರೀಧರ್ ಸರ್ ಹೇಳಿದಾಗೆ ಒಂದು ವಿಭಿನ್ನವಾದ ಒಂದು ಟೈಟ್ಲ್ ಅಂತ. ಶೇಷ ಅಂದರೆ ಒಂದು ಟೈಟ್ಲು ಬಂದ್ಬಿಟ್ಟು ಸಾಂಸ್ಕ್ರಿಟ್ ವರ್ಡು, ಸಂಸ್ಕೃತ ವರ್ಡು, ಅಂದರೆ ಯಾರು ಉಳಿದವರು, ಉಳಿಕೆ, ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅಂತ. ಶೇಷ ಅಂದರೆ ಒಂದು ಒಳ್ಳೆ ಟೈಟಲ್ಲು. ಆ್ಯಂಡ್ ಡೆಫಿನೆಟ್ಲಿ ಇದು ಶೇಷ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಹೇಗೆ ಮಾಡಿದ್ದಾರೆ ಅಂದರೆ, ಇದು ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ OTT ನೋಡಿದಾಗ ಅಯ್ಯೋ ನಾವು ಥಿಯೇಟ್ರಲ್ಲಿ ನೋಡಬೇಕಿತ್ತಲ್ಲಪ್ಪ ಅಂತ ಅನ್ಕೋಬಾರ್ದು. ಡೆಫಿನೆಟ್ಲಿ ಇದು ಮಾಡಿರೋದು ಸಿನಿಮಾ ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಹೇಳ್ತೀನಿ. ಈ ಡೆಫಿನೆಟ್ಲಿ ಒಂದು ಥಿಯೇಟ್ರಿಕಲ್ ಸಿನಿಮಾ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರೊಬ್ಬರು ಸಾಮಾನ್ಯ ಒಬ್ಬರು KEB ಲೈನ್ಮ್ಯಾನ್ ಆಗಿದ್ದವರು ಈ ಥರದೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಇವತ್ತು ಪ್ರತಿಯೊಬ್ಬರೂ ಎಲ್ಲರೂ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡ್ತಾರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ. ಯಾಕಂದರೆ ಇವತ್ತು ಜನರು ಎಲ್ಲ ಅಪ್ಡೇಟ್ ಆಗಿದ್ದಾರೆ ಪ್ರತಿಯೊಂದು ಸಿನಿಮಾ ನೋಡ್ಬಿಟ್ಟು. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ತುಂಬ ಪ್ರೌಡಾಗಿರ್ತೀರ. ಆ್ಯಂಡ್ ಇವತ್ತೆಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ಅದು ಇದು ಅಂತೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ನಮಗೂ ಹೆಮ್ಮೆ ಇದೆ, ಓಕೆ ಸಿನಿಮಾಸ್ ಅಂದರೆ ಎಲ್ಲ ಒಂದೇ. ಬಟ್ ಆದರೂ ಇವತ್ತು ನಾವು ಕನ್ನಡದವ್ರಾಗ್ಬಿಟ್ಟು ಒಂದೊಳ್ಳೆ ಮಲಯಾಳಂ ಸಿನಿಮಾನೂ ಮಾಡಿದ್ದೀವಿ, ಕನ್ನಡ ಸಿನಿಮಾನೂ ಮಾಡಿದ್ದೀವಿ. ಡೆಫಿನೆಟ್ಲಿ ಇದು ಕನ್ನಡದಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ದೀವಿ ಆ್ಯಂಡ್ ಮಲಯಾಳಮಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ವಿ. ಪ್ರಬೋಧಣ್ಣ ಹೇಳ್ದಂಗೆ ಅವರೆಲ್ಲ ಡೈಲಾಗ್ ಹೇಗೆ ತೊಗೊಳ್ಳೋರು ಅಂದರೆ ಎಲ್ಲ ಸಿಂಗಲ್ ಟೇಕಲ್ಲಿ ತೊಗೊಳ್ಳೋರು. ಆಲ್ಮೋಸ್ಟ್ ಮಲಯಾಳಂ ಡೈಲಾಗ್ಸ್ನೆಲ್ಲ ಆಲ್ಮೋಸ್ಟ್ ಸಿಂಗಲ್ ಟೇಕಲ್ಲಿ ತೊಗೊಳ್ಳೋರು. ಎಲ್ಲದು ಅದು ಚಿಕ್ಕ ಡೈಲಾಗ್ ಅಲ್ಲೆಲ್ಲ ತುಂಬ ದೊಡ್ಡ ಡೈಲಾಗ್ಸ್ನ ತುಂಬ ಚೆನ್ನಾಗಿ ತೊಗೊಳ್ಳೋರು. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದಣ್ಣ ತುಂಬ ಒಂಥರ ಫ್ಲೂಯೆನ್ಸಿ ಇರೋ ಥರನೇ ಪರ್ಫೆಕ್ಟಾಗಿ ತೊಗೊಳ್ಳೋರು ಮಲಯಾಳಂ ಡೈಲಾಗ್ಸ್ನೆಲ್ಲ. ಬಟ್ ಮಲಯಾಳಂ ಅವ್ರು ನಮ್ಮ ಕನ್ನಡ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳನ್ನ ನೋಡಿ ತುಂಬ ಖುಷಿ ಆಯಿತು. ಹತ್ತಿರದಿಂದ ಅಷ್ಟು ಪರ್ಫಾರ್ಮೆನ್ಸು ಕಣ್ಣಾರೆ ನೋಡಿ ತುಂಬ ಖುಷಿ ಆಯಿತು. ಪ್ರಮೋದಣ್ಣ ಕೇಳ್ತಿದ್ದೆ, ಅಣ್ಣ ಹೇಗಣ್ಣ ಈ ಥರ ಇಷ್ಟು ಅಂದರೆ ಅವರು ಅಷ್ಟು ಕಾನ್ಫಿಡೆನ್ಸಾಗೆ ಫ್ಲೂಯೆಂಟಾಗಿ ಕಂಪ್ಲೀಟ್ ಸ್ಟ್ರೇಟ್ ಮಲಯಾಳಂ ಮಾತಾಡೋ ಥರನೇ ಮಾತಾಡೋರು ಅವರು. ಡೆಫಿನೆಟ್ಲಿ ಈ ಸಿನಿಮಾ ನೋಡಿದ್ರೆ ನೀವೆಲ್ಲರೂ ಖುಷಿ ಬೀಳ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಇದು ಕನ್ನಡ ಆ್ಯಂಡ್ ಮಲಯಾಳಂ ಸಿನಿಮಾ ಸ್ಟ್ರೇಟ್ ಶೂಟ್ ಮಾಡಿದ್ವಿ. ಯಾಕಂದರೆ ಇವತ್ತು ಕನ್ನಡ ಯೂನಿಫಾರ್ಮ್ ಬೇರೆ ಇದೆ ಇಂಡಸ್ಟ್ರಿದು, ನಮ್ಮದು ಡಿಪಾರ್ಟ್ಮೆಂಟ್ದು, ಆ್ಯಂಡ್ ಮಲಯಾಳಂ ಡಿಪಾರ್ಟ್ಮೆಂಟ್ದು ಬೇರೆ ಯೂನಿಫಾರ್ಮ್ ಇದೆ. ಸೊ ಹಂಗಾಗಿ ಪ್ರತಿಯೊಂದು ಸೀನೂ ಡ್ಯೂಲ್ 2 ಸತಿ ಶೂಟ್ ಮಾಡ್ತಿದ್ವಿ. ಆ್ಯಂಡ್ ಶ್ರೀಧರ್ ಸರ್ ಅಂತೂ ಪ್ರತಿನಿತ್ಯ ನಮ್ಮ ಡೈರೆಕ್ಟರ್ಗೆ ಹೇಳ್ತಾನೆ ಇರೋರು, ದಿನಕ್ಕೆ ಆಲ್ಮೋಸ್ಟ್ ಒಂದು 20-25 ಸತಿ ಮೇಲ್ ಯೂನಿಫಾರ್ಮ್ ಚೇಂಜ್ ಮಾಡೋರು ಅವರು. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸಿನಿಮಾ. ನೀವೆಲ್ಲರೂ ಬಂದು ಥಿಯೇಟರ್ ನೋಡಿದ್ರೆ ಎಲ್ಲರೂ ಖುಷಿ, ಖಂಡಿತವಾಗ್ಲೂ ನಿಮಗೆ ಹೆಮ್ಮೆ ಆಗುತ್ತೆ ಒಂದು ಕನ್ನಡದಲ್ಲಿ ಈ ಥರದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಪ್ರತಿಯೊಬ್ಬರು ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಡೆಫಿನೆಟ್ಲಿ ಬಂದು ನಮ್ಮನ್ನ ಪ್ರಾಮಿಸಿಂಗಾಗಿ ನೀವು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಎಲ್ಲರೂ ಖುಷಿಯಿಂದ ಡೆಫಿನೆಟ್ಲಿ ನೀವು ಪ್ರೌಡ್ ಫೀಲ್ ಅಂತೂ ಆಗೋದಂತೂ ಗ್ಯಾರಂಟಿ. ಫ್ಯೂಚರಲ್ಲಿ ನೀವು OTT ಪ್ಲ್ಯಾಟ್ಫಾರ್ಮಲ್ಲಿ ಮಲಯಾಳಂ ಸಿನಿಮಾ ಇಟ್ಟಾದ್ಮೇಲೆ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ಕನ್ನಡದವರು ದಯವಿಟ್ಟು ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟರು ಅಂಡ್ ನಮ್ಮ ಕನ್ನಡ ಡೈರೆಕ್ಟರ್ ಆಗ್ಬಿಟ್ಟು ಮಲಯಾಳಂ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಹೆಮ್ಮೆ ಫೀಲ್ ಆಗೋದಂತೂ ಗ್ಯಾರಂಟಿ. ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ. ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಧನ್ಯವಾದಗಳು. ಯಾಕಂದರೆ ನಾವು ಅಷ್ಟು ದಿನ ಕಷ್ಟಪಟ್ಟು ಶೂಟಿಂಗ್ ಮಾಡೋದನ್ನೆಲ್ಲ ನೀವೇ ನಮಗೆ ಒಂಥರ ಮಿರರ್ ಥರ ನೀವೇ ಪೋರ್ಟ್ರೇ ಮಾಡೋದು, ತೋರಿಸೋದು. ಮುಂಚೆ ಎಲ್ಲ ನ್ಯೂಸ್ ಪೇಪರ್ ಓದೋರು, ಇವಾಗ ಜನರೆಲ್ಲ ಕಂಪ್ಲೀಟ್ಲಿ ಮೀಡಿಯಾ, ಮೊಬೈಲಲ್ಲೇ ಇವತ್ತು ಎಲ್ಲ ನ್ಯೂಸ್ ಸಿಗುತ್ತೆ. ಸೊ ಇದೆಲ್ಲ ನೀವು ಇನ್ಫಾರ್ಮೇಷನ್ಸು ಅಥವಾ ಒಂದು ತಲುಪಿಸೋದೇ ನಿಮ್ಮದು ಜವಾಬ್ದಾರಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಮೇನ್ಲಿ ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಹಾಗೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್ ಹೇಳ್ತೀವಿ. ಆ್ಯಂಡ್ ಅಗೈನ್ ಸ್ಪೆಷಲಿ ಬಂದು ಪ್ರೊಡ್ಯೂಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ಪ್ರೊಡ್ಯೂಸರೇ ಮೇಯ್ನು ಬೇಸ್ಮೆಂಟ್ ಪಿಲ್ಲರು. ಅವರೆಲ್ಲ ಏನೂ ಆಗಲ್ಲ. ನಾವು ಎಷ್ಟೇ ಕತೆ ಬರ್ಕೊಂಡಿರ್ಬೋದು, ಬಟ್ ಏನೇ ಮಾಡಿರ್ಬೋದು,
ಬಟ್ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರು. ಹಾಗಾಗಿ ಪ್ರೊಡ್ಯೂಸರಿಗೆ, ಉಮೇಶ್ ಸರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಗೇನ್ ನಮ್ಮ ಆರ್ಟಿಸ್ಟಿಗೆ, ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಅರ್ಚನಾ ಮೇಡಮ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಆಕ್ಟರ್ ಆಗಿರ್ಬೋದು, ಎಲ್ಲರೂ ನಮಗೆ ತುಂಬ ಡೇಟ್ ಎಕ್ಸ್ಟೆಂಡ್ ಆದ್ರೂ ತುಂಬ ಸಪೋರ್ಟ್ ಮಾಡಿ, ನೈಟ್ ಆ್ಯಂಡ್ ಡೇ ಡಬಲ್ ಕಾಲ್ ಶೀಟು, ತ್ರಿಬಲ್ ಕಾಲ್ ಶೀಟ್ ಆದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಹಾಗಾಗಿ ಆರ್ಟಿಸ್ಟಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಂಡ್ ಅಗೇನ್ ಟೆಕ್ನಿಷಿಯನ್ನು, ಇವನ್ ನಮ್ಮ DOP ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ರೈಟಿಂಗ್ ಟೀಮ್ ಆಗಿರ್ಬೋದು, ಎಲ್ಲರೂ ಶ್ರಮ ಈ ಸಿನಿಮಾದಲ್ಲಿದೆ. ಹಾಗಾಗಿ ಒಂದು ಉತ್ತಮವಾದ ಸಿನಿಮಾ ಅಂತ ನಾನು ಹೇಳಬಲ್ಲೆ. ಆ್ಯಂಡ್ ಅಗೈನ್ ಮತ್ತೆ ತುಂಬ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಪ್ರಸಾದ್ ಬ್ರೋ ಆ್ಯಂಡ್ ಅಗೈನ್ ಬಂದು ನಮ್ಮ ರಾಜೀವ್ ಸಾರು. ಆ್ಯಕ್ಚುಲಿ ನಾವು ಈ ಸ್ಟೇಜಲ್ಲಿ ನಿಂತ್ಕೊಂಡಿರೋದಕ್ಕೆ ಒಂದು ಮೇನ್ ಒಂದು ರೀಸನ್ನು ಬಂದು ಆ್ಯಕ್ಚುಲಿ ರಾಜೀವ್ ಸಾರು ಆ್ಯಂಡ್ ಅಗೈನು ಪ್ರಸಾದ್ ಬ್ರೋ. ತುಂಬ ಒಂದು ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಹಿಂಗೆ ಕಂಟಿನ್ಯೂ ಆಗಲಿ ಅನ್ನೋದು ನಮ್ಮದೊಂದು ರಿಕ್ವೆಸ್ಟು ಸರ್. ಆ್ಯಂಡ್ ಅಗೈನ್ ನಮ್ಮ ಗಣೇಶ್ ಸರ್, ACP ಸರ್ ಗಣೇಶ್ ಸರಿಗೆ, ಅವರಿಗೆ ನಮಗಿಲ್ಲಿ ನಾವು ಹೋಗಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬ್ಯುಸಿ ಸ್ಕೆಡ್ಯೂಲ್ ಎಲ್ಲ ಬಿಟ್ಟು ನಮಗೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್ ಸರ್. ಖಂಡಿತ ಇದೊಂದು ಒಳ್ಳೆಯ ಸಿನಿಮಾ ಅಂತ 100% ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನೀವು ಟೀಸರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಇದು ಯಾವ ಥರ, ಯಾವ ಥೀಮ್ ಸಿನಿಮಾ, ಯಾವ ಕಂಟೆಂಟ್ ಸಿನಿಮಾ ಅಂತ. ಹಾಗಾಗಿ ಖಂಡಿತ ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ನನಗಿದೆ. ಮಿಕ್ಕಿದ್ದು ಸರ್, ಇದು ಬಂದು 2016ರಲ್ಲಿ ಟ್ರಾವೆಲ್ ಆಗೋ ಒಂದು ಕತೆ ಸರ್. ಇದು ಸರ್ ಇನ್ಸಿಡೆಂಟ್ ಅನ್ನೋ ಥರ ಏನು ಮೇಜರ್ ಇನ್ಸಿಡೆಂಟ್ ಇಲ್ಲ. ಈ ಸಣ್ಣ ಪುಟ್ಟ ಇನ್ಸಿಡೆಂಟ್ ಎಲ್ಲ ಗ್ಯಾದರ್ ಮಾಡಿ ಸಿನಿಮಾ ಆಗಿದೆ ಸರ್. 2016 ಅಂತ ಏನಕ್ಕೆ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ರೀಸನ್ ಇದೆ ಸರ್. ಈಗ ಪ್ರೆಸೆಂಟು ಬಂದರೆ ಈಗ ಇವೊಂದು ಸ್ಟೇಷನಲ್ಲೂ CCTV ಕ್ಯಾಮ್ರಾಗಳಿದೆ, ಎಲ್ಲ ಇದೆ. ಹಾಗಾಗಿ ಬಿಫೋರು ಯಾವುದೇ CCTV ಕ್ಯಾಮ್ರಾ ಇರಲಿಲ್ಲ. ನಮಗೆ ಒಂದು ಕತೆಗೆ ಒಂದು ಆಪ್ಟ್ ಆಗಬೇಕಾಗಿತ್ತು. ಆ ಒಂದು ರೀಸನ್ಗೋಸ್ಕರ 2016 ಅಂತ ಮಾಡಿದ್ದೀವಿ ಸರ್. ಸರ್ ಇದು ಕತೆ ಟ್ರಾವೆಲ್ ಆಗೋದು ಬಂದು ನಮಗೆ ಕಾಸರಗೋಡು ಪುತ್ತೂರು ಬಾರ್ಡ್ರಲ್ಲಿ ಕತೆ ಟ್ರಾವೆಲ್ ಆಗುತ್ತೆ. ಹಾಗಾಗಿ ನಾನು ಈಗ ನನ್ನ ರೈಟಿಂಗು ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಇದು ಕಂಟೆಂಟ್ ಬೇಸಿಸ್ ಸಿನಿಮಾ, ಇದು ಮಲಯಾಳಮ್ ಆಪ್ಟ್ ಆಗುತ್ತೆ ಅಂತ ಒಂದಿಷ್ಟು ಟೀಮ್ ಜೊತೆ ಡಿಸ್ಕಷನ್ ಆಯಿತು. ಆ್ಯಂಡ್ ಅಗೇನ್ ಮಲಯಾಳಂ ನಾವು ಕೊಚ್ಚಿಗೆ ಹೋದಾಗಲೂ ಅಷ್ಟೇ, ಅಲ್ಲೆಲ್ಲ ಓಕೆ ಇದು ಮಲಯಾಳಂ ಆಪ್ಟ್ ಆಗುತ್ತೆ ಈ ಸಿನಿಮಾ, ಮಲಯಾಳಮಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ, ನೀವು ಧೈರ್ಯವಾಗಿ ಮಾಡ್ಬೋದು ಅಂತವ ಹೇಳಿದರು. ಹಾಗಾಗಿ ಕಂಟೆಂಟ್ ಬೇಸ್ ಸಿನಿಮಾ ಸರ್, ಅದೊಂದು ಬೇಸ್ ಆಗಿ ಮಾಡಿದ್ದು ಮಲಯಾಳಂ. ಸರ್ ಕೊಲಾಬ್ರೇಷನ್ನು ಅದೇ ಸರ್, ನಮ್ಮ ಸಿನಿಮಾ ನೋಡಿದರು. ಅದರಲ್ಲಿ ಮೇಜರಾಗಿ ನಮ್ಮ ಕ್ರಾಂತಿ ಬ್ರೋ ಮತ್ತು ಆಮೇಲೆ ರಾಜೀವ್ ಸಾರು ನಮಗೆ ತುಂಬ ಸಪೋರ್ಟ್ ಮಾಡಿದರು. ಹೈದ್ರಾಬಾದಿಂದ ಬಂದು, ಇಲ್ಲ ಈ ಸಿನಿಮಾ ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ, ನಾವು ಖಂಡಿತ ನಾವು ಮೂವ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಟೈಅಪ್ ಆಗಿ ಅವರು ಒಂದ್ಸಲ ಸಿನಿಮಾ ನೋಡಿ ಅದಾದಮೇಲೆ ಅಲ್ಲಿಂದ OTTಗೆ ಹೋಗಿ ಅವರು ಒಂದ್ಸಲ ಸ್ಕ್ರೀಮಿಂಗ್ ಆಗಿ ಹಾಗಾಗಿದ್ದು ಸರ್ ಇದು ಪ್ರೋಸೆಸ್ಸು. ಸರ್ ಹೇಳ್ತೀವಿ ಸರ್, ರಿವೀಲ್ ಆಗುತ್ತೆ ಸರ್. ಇನ್ನೊಂದು 1 ಮಿನಿಟ್ 2 ಮಿನಿಟ್ಸ್ ಒಂದು 5 ಮಿನಿಟ್ಸಲ್ಲಿ ರಿವೀಲ್ ಆಗುತ್ತೆ ಸರ್. ಇನ್ನೇನು ರಿಲೀಸ್ ಪ್ಲಾನು ಮತ್ತು OTT ಯಾವಾಗ ಅನ್ನೋದು ರಿವೀಲ್ ಆಗುತ್ತೆ ಸರ್. ಸರ್ ಇಲ್ಲ ಸರ್, ಅವ್ರದ್ದು ಶೆಡ್ಯೂಲಲ್ಲಿ ಎಲ್ಲೋ ಬೇರೆ ಶೂಟಿಂಗಲ್ಲಿದ್ದಾರೆ. ಹಾಗಾಗಿ ನಮಗೆ ಆಗಿಲ್ಲ ಸರ್. ಬಿಫೋರೇ ಅವರು ಯಾವುದೋ ಶೆಡ್ಯೂಲ್ ಕಂಟಿನ್ಯೂ ಆಗಿದೆ. ಆ್ಯಕ್ಚುಲಿ ಇಲ್ಲಿಲ್ಲ ಸರ್, ಇಂಡಿಯಾದಲ್ಲಿಲ್ಲ, ದುಬೈಲಿದ್ದಾರೆ ಅವ್ರು ಶೂಟಲ್ಲಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಕಚೇರಿಗೆ ನಮ್ಮ ಉಮೇಶ್ ಅವ್ರು ಬಂದುಬಿಟ್ಟು ನಮಗೆ ಇನ್ವೈಟ್ ಮಾಡಿದಾಗೆ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಆಲ್ ಫಿಲ್ಮ್ ಅಂದರೆ 90% ಬರೀ ನೆಗೆಟಿವ್ ಆಗೇ ತೋರಿಸ್ತಾರೆ ಪೊಲೀಸವ್ರನ್ನ ಅಂತೇಳಿ. ಯಾಕಪ್ಪ ಏನು ಅಂತ ನಾನೇ ಇಂಟ್ರಗೇಷನ್ ಮಾಡಿಬಿಟ್ಟೆ ಅವ್ರನ್ನೊಂದು ಅರ್ಧ ತಾಸು, ಹೆಂಗೆ ಏನು ಯಾವ ಪೇಸ್ ಮೇಲೆ ಮಾಡಿದ್ರಿ ಏನು ಅಂತೇಳಿ. ಬಟ್ ಓವರಾಲ್ ನೋಡಿದಾಗೆ ಒಳ್ಳೆಯದು ಮತ್ತು ಕೆಟ್ಟದ್ರ ಮಧ್ಯೆ ಶೇಷ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದರು. ಆಮೇಲೆ ಒಂದು ಟ್ರೇಲರು ತೋರಿಸಿದ್ರು, ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನನಗೆ ಅರ್ಥ ಆಗಿಲ್ಲ ಅಂದರೂ ಕೂಡ
ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸಿತು. ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಆಯಿತು, ಎಸ್ಪೆಷಲಿ ನಾವು ಪ್ರಮೋದ್ ಸರ್ ಅವ್ರನ್ನ ನಾವು ನೋಡಿದ್ದೇವೆ. ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಲೈಫ್ ಲಾಂಗ್ ಡಿಪಾರ್ಟ್ಮೆಂಟಲ್ಲಿರೋ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕದರು ಇದೆ ಅವರಿಗೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಒಂದು ವ್ಯತ್ಯಾಸ ಏನಂದರೆ, ಈಗ ನಾವು ಕೇಳಬೇಕು ಡೈರೆಕ್ಟ್ರಿಗೆ, ನಮ್ಮ ಶ್ರೀಧರ್ ಅವ್ರಿಗೆ ಏನು ಸರ್, ಶ್ರೀಧರ್ ಸರ್ಗೆ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ಎಲ್ಲ ಟಾಪ್ ಮೋಸ್ಟ್ ರೋಲ್ ಕೊಡ್ತಾರೆ. ನಮ್ಮ ಪೊಲೀಸ್ ಇಲಾಖೆದ ಕೊಟ್ಟರೆ DG, IG, ADG ಈ ಥರ ಟಾಪ್ ಮೋಸ್ಟ್ ರ್ಯಾಂಕ್ ಕೊಡ್ತಾರೆ. ಇಲ್ಲಿ ಅವ್ರಿಗೆ ಏನು ತೋರಿಸಿದ್ರೆ ಅಂತ ಕಾನ್ಸ್ಟೇಬಲ್ ತೋರಿಸಿದಾರಂತೆ ಅಂತ ಹೇಳಿ, ಹೆಡ್ ಕಾನ್ಸ್ಟೇಬಲ್. ಅದು ಒಂದು ರೀತಿಲಿ ಯಾವ ಥರ ಅರಗಿಸ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಹೇಳ್ಬೋದು, ಯಾಕಂದರೆ ಎಲ್ಲರೂ ತೋರಿಸಿದ್ದನ್ನೇ ಡಿಫ್ರೆಂಟಾಗಿ ತೋರಿಸಿದ್ರಂತನೂ ಒಂದು ಗೆಸ್ ಮಾಡ್ಕೊಂಡು ನೋಡ್ಬೋದು ಅಂತ ನನ್ನ ಭಾವನೆ. ಸೊ ಇಲ್ಲಿ ಟೈಟಲ್ ನೋಡಿದ್ರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಸುಮಾರು ಡಿಸ್ಕಷನ್ ಮಾಡಿದ್ವಿ ನಾವು ಮತ್ತು ಉಮೇಶ್ ಅವರು ನಿನ್ನೆ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು. ಆಮೇಲೆ ಇಲ್ಲಿ ನುರಿತ ಒಂದು ಪಾತ್ರವರ್ಗ, ಇವರೆಲ್ಲ ಇಂಥ ಆ್ಯಕ್ಟರ್ಸ್ಗಳು ಇರ್ತಾರೆ ಅಂದರೆ ಅವ್ರು ಕಾಮನ್ನಾಗಿ ಸಬ್ಜೆಕ್ಟು ಮತ್ತು ಅದನ್ನ ನೋಡಿಕೊಂಡೇ ಇರ್ತಾರೆ. ಆ ಥರದಲ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ತಲೆಯಲ್ಲಿ ಪಬ್ಲಿಕ್ಕಿಗೆ ಮೂಡುತ್ತೆ. ಯಾಕಂದ್ರೆ ಅವ್ರು ಇತ್ತೀಚೆಗೆ ಬಂದಂಥ ಸುಮಾರು ಚಿತ್ರಗಳಲ್ಲಿ ಅವರು ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಅವ್ರ ಪಾತ್ರ ಮಾಡಿರ್ಬೋದು, ಅವರ ಆಯ್ಕೆನ ತೋರಿಸುತ್ತೆ. ಸೊ ಅದರಲ್ಲಿ ಈ ಥರದ ಒಂದು ಫಿಲ್ಮ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನೋ ವಿಶೇಷ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ತಾವುಗಳೆಲ್ಲ ಬಂದಿದ್ದೀರಾ, ಅವ್ರಿಗೆ ಹರಿಸಿ ಹಾರೈಸಿ, ಅದರಲ್ಲಿ ಪೊಲೀಸ್ ಬಗ್ಗೆ ಒಳ್ಳೆಯದು ತೋರಿಸಿದ್ದಾರೆ, ಕೆಟ್ಟದ್ದು ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆಗಲೇ ನಿನ್ನೆ ನಾನು ಸ್ವಲ್ಪ ಹೇಳಿದೆ ಅವರಿಗೆ, ಹ್ಯೂಮನ್ ಟೆಂಡೆನ್ಸಿ ಆಗಿದೆ ಅಂದರೆ ಜಸ್ಟ್ ನಾವು 10 ಒಳ್ಳೆ ಕೆಲಸ ಮಾಡಿರಲಿ, 10 ಮೇಲೆ ಯಾವುದೋ ಒಂದು ಪೇಷನ್ಸ್ ಕಳ್ಕೊಂಡು ಏನೋ ಒಂದು ಕೆಟ್ಟ ನೆಗೆಟಿವ್ ಆಗಿ ಏನನ್ನು ಬಿಂಬಿಸಿದೆ ಅಂದರೆ 10 ಕೆಲಸನ ಮರೆಯುವಂಥ ಒಂದು ಹ್ಯೂಮನ್ ಟೆಂಡೆನ್ಸಿನೇ ಹಂಗೆ. ಅದು ನಾರ್ಮಲ್, ಅದು ಎಲ್ಲ ಕಡೆ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಪೊಲೀಸಿಂಗ್ ಬಗ್ಗೆ ತುಂಬ ಸಬ್ಜೆಕ್ಟ್ಗಳಿದ್ದಾವೆ, ಆಮೇಲೆ ತುಂಬ ಥ್ರಿಲ್ಲಿಂಗ್ ವಿಚಾರಗಳಿದ್ದಾವೆ. ಅದಕ್ಕೆ ಸಂಶೋಧನೆಗಳು ನಡಿಬೇಕು. ಆ ಸಂಶೋಧನೆಗಳು ನಡೆದು 200 ಫಿಲ್ಮ್ ಅಂತ ಹೇಳಿದ್ರೆ ಈ ವರ್ಷದಲ್ಲಿ 200, 300, 2000 ಆಗಲಿ, ಆ ಒಂದು ರಿಸರ್ಚ್ ಮೇಲೆ ಯಾರು ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸ್ತಾರೋ ಅದಕ್ಕೆ ಬಂಡವಾಳನೇ ಬೇಡ, ಆ ಫಿಲ್ಮ್ ಓಡುತ್ತೆ. ಅದೇನು ಮಿನಿಮಮ್ ಬಂಡವಾಳದಲ್ಲೇ ಫಿಲ್ಮ್ ಮಾಡಿದ್ರೂ ಅದು ಓಡುತ್ತೆ. ಎಂಥ ಆ್ಯಕ್ಟ್ರ್ ಇರಲೇಬೇಕಂತಲ್ಲ, ಇರ್ತಕ್ಕಂಥ ಯಾರು ಕಲಾವಿದರನ್ನ ಬಳಸ್ಕೊಂಡು ಮಾಡಿದ್ರೆ ಸಾಕು. ಆ ಒಂದು ಸಂಶೋಧನೆ ಮಾಡಿ ಆ ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸುವಂಥ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ 100% ಅದು ರಿಚ್ ಆಗುತ್ತೆ. 2 ಅಲ್ಲ 2000 ಆದರೂ ಅಷ್ಟೇ. ಬಟ್ ಈಗಿನ ದಿಸೆಯಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ ಅಂತಲೇ ನನ್ನ ಭಾವನೆ. ಆದರೂ ಕೂಡ ಇತ್ತೀಚೆಗೆ ಬರ್ತಕ್ಕಂಥ ಒಳ್ಳೊಳ್ಳೆ ಚಿತ್ರಗಳನ್ನ ನೋಡಿದರೆ ಬೆಳೀತಾ ಇದೆ ಅಂತಂದೇಳಿ ಹೇಳ್ಬಹುದು. ಹಾಗೇನೆ ಇತರ ಸ್ಟೇಟ್ಗಾಗಿರ್ಬೋದು ಮತ್ತು ಒಂದು ಹಿಂದಿ ಚಿತ್ರಗಳಿಗಾಗಿರ್ಬೋದು, ಆ ಒಂದು ಲೆವೆಲ್ ಕಾಂಪಿಟೇಷನ್ ನಮ್ಮ ಕನ್ನಡ ಚಿತ್ರರಂಗ ಬೆಳೀತಾ ಇದೆ ಅನ್ನೋದೇ ನನಗೆ ಒಂದು ಖುಷಿ ವಿಚಾರ. ಅದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಿರ್ತಕ್ಕಂಥ ಕಲಾವಿದರು ಎಲ್ಲ ನೋಡ್ಬೋದು, ಎಂತೆಂಥ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಕಲಾವಿದರಿದ್ದಾರೆ. ಅಂದರೆ ನನ್ನ ಒಂದು ಇದು ಬ್ಯಾಕ್ಗ್ರೌಂಡ್ ಹೊಸಪೇಟೆ, ನನ್ನ ಮೂಲ. ಬೇಸಿಕ್ಲಿ ನನ್ನ ಒಂದು ಕ್ಲಾಸ್ಮೇಟ್ ಅಜಯ್ ರಾವ್ ಸಹ ಒಂದು ಫಿಲ್ಮ್ ಲ್ಯಾಂಡಲ್ಲಿ ಅವ್ನು ಏನು ಸ್ಟ್ರಗಲ್ ಪಡ್ತಾನೆ, ಏನು ಮಾಡ್ತಾನೆ ಅಂತ ಹೇಳಿ ತುಂಬ ಹತ್ರಲಿದ್ದ ನಾನು ಚಿತ್ರರಂಗ ನೋಡಿದ್ದೀನಿ. ತುಂಬ ಅಂದರೆ ಆ ಸ್ಟ್ರಗಲ್ ನೋಡಿದ್ದೀನಿ, ಅವ್ನು ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಮಾಡ್ತಾನೆ, ಏನು ಮಾಡ್ತಾನೆ. ಇಷ್ಟೆಲ್ಲ ಕಷ್ಟಪಡ್ಬೇಕಾ, ಇಷ್ಟೆಲ್ಲ ಇದೆ, ಆರಾಮಿರ್ಲಿಕ್ಕೆ ಎಷ್ಟೊಂದು ದಾರಿ ಇದೆ, ನೀನು ಯಾಕೆ ಇಷ್ಟೊಂದು ಬೆವರಿಸ್ತೀಯಾ, ಇಷ್ಟೊಂದು ಕಷ್ಟಪಡ್ತೀಯ ಅಂತ ಅಂತೀವಿ. ಬಟ್ ಅವರಲ್ಲಿರ್ತಕ್ಕಂಥ ಛಲ, ಕಲತ್ವ ಅಂದರೆ ದೈವತ್ವ, ದೇವರ ಉಡುಗೊರೆ, ದೇವರ ವರ ಅಂತ ಒಂದು ಕಲಾವಿದರು ಅಂದರೆ ನಾಟ್ ಎ ನಾರ್ಮಲ್. ಬೇಕಾದ್ರೆ IAS IPS ಕಷ್ಟಪಟ್ಟು ಆಗ್ಬೋದು, ಹಗಲು ರಾತ್ರಿ ಕೂತು ಓದಿ ಏನು ಬೇಕಾದ್ರೂ ಆಗ್ಬೋದು. ಬಟ್ ಕಲತ್ವ ಬರಬೇಕಂದ್ರೆ ಆ ದೇವರ ವರದಿಂದ ಮಾತ್ರ ಸಾಧ್ಯ. ಅಂತಹ ದೇವರ ವರಪುತ್ರರು ಇವರೆಲ್ಲ. ಇಂಥವ್ರು ಕಷ್ಟಪಟ್ಟು ಮಾಡತಕ್ಕಂಥ ಚಿತ್ರಗಳನ್ನು ದಯವಿಟ್ಟು ಜನಗಳಿಗೆ ತಲುಪಿಸಿ ಅವ್ರನ್ನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ಸಿನಿಮಾ ನೋಡೋಕೆ ಟೈಮ್ ಸಿಗುತ್ತೆ? ನೋಡ್ತೀನಿ ಸರ್. ಅದರಲ್ಲಿ ಎಸ್ಪೆಷಲಿ ಫುಲ್ ಸಿನಿಮಾ ನೋಡಿಲ್ಲ ಅಂದರೂ ಈಗ ಮೊಬೈಲಲ್ಲಿ ಇದೆಯಲ್ವಾ, ಸ್ವಲ್ಪ ನೋಡೋದು, ಮತ್ತೆ ಪೋಸ್ ಮಾಡೋದು, ಯಾವಾಗ ಫ್ರೀ ಇರ್ತೀವಿ ನೋಡೋದು, ಮತ್ತೆ ನೋಡೋದು, ಆ ಥರ ಮಾಡ್ತಾ ಇರ್ತೀನಿ ಸರ್, ಟೈಮ್ ಸಿಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ನೆಗೆಟಿವ್ ಪಾಯಿಂಟು, ಕನ್ನಡ ಚಿತ್ರರಂಗ ಅದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ ಪಾಪ. ಸಾರ್ವಜನಿಕವಾಗಿ ಎಲ್ಲರೂ ಫಿಲ್ಮ್ ನೋಡ್ತಿದ್ದಾರೆ ಸರ್, ಬಟ್ ಎಲ್ಲಿ ನೋಡ್ತಿದ್ದಾರೆ ಅಂದರೆ ಮೊಬೈಲ್, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅದೇ ಆ ಥಿಯೇಟ್ರಿಗೆ ಕರಬೇಕಂದ್ರೆ ನೋಡಿ, ಇಂಥದ್ರಲ್ಲೇ ಇತ್ತೀಚೆಗೆ ಬಂದ ಫ್ರಮ್ ಸೋ ಆಗಿರ್ಬೋದು, ಈ ಥರ ಒಳ್ಳೊಳ್ಳೆ ಈಗ ನಾನು ಅಜಯ್ ರಾವ್ ಇದ್ದಾರಲ್ವ, ಅವ್ರ ಜೊತೆ ಒಂದು ಹೋಗಿದ್ದೆ ನಾನು. ಹೇಳ್ದಂಗೆ ಸರ್, ಅವ್ನು ಬೆಗ್ ಮಾಡೋದೇ ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ. ರಿಯಲಿ ನನಗೆ ತುಂಬ ಹರ್ಟ್ ಆಗ್ತಾ ಇತ್ತು. ಬನ್ನಿ ಸರ್, ನಾನು ಚೆನ್ನಾಗಿ ಮಾಡಿದ್ವಿ, ನೋಡಿ ಬನ್ನಿ, ಅರಸಿ ಕರ್ಕೊಂಡು ಬನ್ನಿ, ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕರ್ಕೊಂಡ್ಬಂದು ಹಾಗೆ ಹೀಗೆ ಅಂತೇಳಿ ಎಷ್ಟು ಕಷ್ಟಪಡ್ತಿದ್ದಾರಪ್ಪ ಇವರು, ಎಷ್ಟು ಇದ್ದಿದ್ರು, ಎಷ್ಟು ಚೆನ್ನಾಗಿದ್ರು, ಹೆಂಗೆ ಈ ಥರ ಇರಬೇಕಾ, ಈ ಥರ ಮಾಡಬೇಕಾ
ಅಂದರೆ ಒಳ್ಳೆ ಚಿತ್ರ ಬಂದಿದ್ರು ಕೂಡ ಜನಗಳಿಗೆ ತಲುಪಿಸ್ಬೇಕಂದ್ರೆ ಕೇಳ್ಕೊಳ್ಳೇಬೇಕು, ಇದನ್ನು ಮಾಡಲೇಬೇಕು. ಅದು ಬಿಕಾಸ್ ಆಫ್ ಮೊಬೈಲ್ ಓನ್ಲಿ. ಮೊದಲಿಗೆಲ್ಲ ಏನಿತ್ತು, ಫಿಲ್ಮ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಟ್ ಈಗ ಎಂಟರ್ಟೈನ್ಮೆಂಟ್ ಫೀಲ್ಡ್ ಏನಾಗಿದೆಯಲ್ಲ ತುಂಬ ವಿಸ್ತರಿಸಿದೆ. ಈಗ ಯಾರಿಗೇನು ಬೋರ್ ಆಗುತ್ತೆ ಹೇಳಿ? ಅವಾಗೆಲ್ಲ ಬೋರ್ ಅಂಬೋದು ಇರ್ತಾ ಇತ್ತು, ಅಂದರೆ ಟೈಮ್ ಹೋಗ್ತಾ ಇಲ್ಲ, ಟೈಮ್ ಇರ್ತಾ, ನಮ್ಗೆ ಏನು ಟೈಮ್ ಪಾಸೇ ಆಗ್ತಾ ಇಲ್ಲ ಅಂತ. ಈಗ ಟೈಮ್ ಪಾಸ್ ಆಗಲ್ಲ ಅನ್ನೋರು ಯಾರಿದ್ದಾರೆ ಹೇಳಿ? ಅನಾನುಕೂಲನೂ ಇದೆ. ಅದು ಒಂದು ಅನುಕೂಲ ಏನಂದರೆ, ನಮ್ಮಂಥವ್ರಿಗೆ ಯಾವಾಗ ಟೈಮ್ ಸಿಗೋದು ನೋಡೋದು, ಅದರಲ್ಲೇ ಟೈಮ್ ಪಾಸ್ ಮಾಡ್ತೀವಿ, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ತೀವಿ. ಅನಾನುಕೂಲ ಅಂತ ಇಂಥ ಒಂದು ಕಲಾವಿದರಿಗೆ ಮತ್ತು ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ. ಬಟ್ ಅದನ್ನು ಕೂಡ ಆದರೂ ಕೆಲವೊಂದು ಮೂವಿನ ಅಲ್ಲೇ ಹೋಗಿ ನೋಡಬೇಕು, ಅಲ್ಲೇ ಕೇಳಬೇಕು, ಅಲ್ಲೇ ಮಾಡಬೇಕು, ಥಿಯೇಟ್ರಲ್ಲೇ ನೋಡಬೇಕು ಅನ್ನೋ ಒಂದು ಮಾಡಬೇಕಂದ್ರೆ ಅದಕ್ಕೆ ಆ ಥರ ಕಂಟೆಂಟ್ ಇರೋ ಫಿಲ್ಮ್ ಕೊಟ್ಟರೆ 100% ಥಿಯೇಟ್ರಿಗೆ ಬಂದೇ ಬರ್ತಾರೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದ ಜನತೆಯ, ಅಂದರೆ ಅದು ಉತ್ಪ್ರೇಕ್ಷೆ ಅಂತ ಹೇಳ್ತಾ ಇಲ್ಲ, ನಾನು ಪಾಸಿಟಿವ್ ಆಗಿ ಹೇಳ್ತಿರ್ಬೇಕಾದ್ರೆ ನಮ್ಮ ಕರ್ನಾಟಕ ಜನ ತುಂಬ ಬುದ್ಧಿವಂತರು, ತುಂಬ ಬುದ್ಧಿವಂತಿಕೆ ಇದೆ, ತುಂಬ ಮೆಚ್ಯೂರ್ಡ್ ಮೈಂಡ್ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅವ್ರಿಗೆ ಅಷ್ಟಿಷ್ಟು ಕೊಟ್ಟರು ನೋಡೋಕ್ಕಾಗಲ್ಲ. ಈಗ ತೆಲುಗು ಅವೆಲ್ಲ ಬರ್ಬೋದು, ಈಗ ಇನ್ಕ್ಲೂಡಿಂಗ್ ಒಂದು 4 ಫೈಟ್ ಸೀನು, ಒಂದು 4 ಗಾಡಿಗೆ ಬಾಂಬ್ ಬಿಟ್ಟು ಎಗರಿಸ್ಬಿಟ್ರೆ ಸಾಕು, ಅದೇ ಒಂದು ಥ್ರಿಲ್ಲಿಂಗ್ ಇರುತ್ತೆ, ಬಂದು ನೋಡ್ತಾರೆ. ಈಗ ನಮ್ಮ ಕರ್ನಾಟಕದಾಗ ಅಷ್ಟಿಷ್ಟು ಮೆಚ್ಚಕ್ಕಾಗತ್ತೆ ನಮಗೆ? ಯಾಕಾಗಲ್ಲ ಅಂದರೆ ಅಷ್ಟು ಬುದ್ಧಿವಂತರಿದ್ದಾರೆ. ಅಂಥ ಬುದ್ಧಿವಂತಿಕೆ ಮಟ್ಟನ ತಲುಪಿಸ್ಬೇಕಂದ್ರೆ ಪಾಪ ಡೈರೆಕ್ಟ್ರು ಅವರೆಲ್ಲ ಎಷ್ಟರ ಮಟ್ಟಿಗೆ ರಿಸರ್ಚ್ ಮಾಡಬೇಕು, ಎಷ್ಟು ಕಷ್ಟಪಡಬೇಕು. ಅದ್ರ ಜೊತೆಗೆ ಕಲಾವಿದ್ರನ್ನ ಎಂತೆಂಥವ್ರನ್ನ ಅವರು ಪ್ರೆಸೆನ್ಸ್ ಹೆಂಗಿರಬೇಕು, ಅದು ತುಂಬ ನಮಗೆ ಐಡಿಯಾ ಇಲ್ಲ. ನಮ್ಗೆ ಇಷ್ಟು ಗೊತ್ತಾಗ್ತಿದೆ, ನನಗೆ ಗೊತ್ತಿರೋದು ಒಂದು 2% ಮಾತ್ರ ಅನ್ಸ್ಕೊಂಡಿರ್ತೀನಿ ಕಷ್ಟ. ಬಟ್ ಇಂಟರ್ನಲ್ ತುಂಬ ಇರುತ್ತೆ ಅಂತ ನನ್ನ ಭಾವನೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. 100% ಸರ್, 100% ಅವೇನು ಕೊಡ್ತಾ ಇದ್ದಾರೆ ಅವು ಇನ್ನು ಪ್ರೋಸೆಸ್ಸಲ್ಲಿ ಇದೆ, ಮಾಡ್ತಾನೂ ಇರ್ತಾರೆ. ಅದ್ರಾಗ ಏನು ನಿಮಗೆಲ್ಲ ಗೊತ್ತಿದೆ ಅದ್ರದ್ದೆಲ್ಲ, ಅದ್ರ ಬಗ್ಗೆ ಏನಿಲ್ಲ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಮೋಹನ್ ಕುಮಾರ್ ದಾನಪ್ಪ ಸರ್, ನಿಮ್ಮ ವಿಶಸ್. ರವಿ ಅವರು ಸುಮಾರು 8-10 ವರ್ಷದಿಂದ ಸ್ನೇಹಿತರು. ಹಿಂದೆ ಒಂದು ಕ್ರೇಜಿ ಬಾಯ್ ಅನ್ನೋ ಮೂವಿ ಮಾಡಿದ್ರು, ಅವ್ರು ನನ್ನ ಸ್ನೇಹಿತನ ಮಗಂದು ಫಿಲ್ಮ್ ಅದು. ಅಲ್ಲಿಂದ ಪರಿಚಯ ಆದ ನಂತರ ಈ ಥರ ಶೇಷ ಮೂವಿ ಮಾಡಿದ್ದೀವಿ ಸರ್, ಉಮೇಶ್ ಗೌಡ್ರು ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ಕಚೇರಿ ಕಳಿಸಿದ್ರು. ನಂತರದಲ್ಲಿ ಉಮೇಶ್ ಗೌಡ್ರು ಪರಿಚಯ ಆಯಿತು. ಆವತ್ತಿನ ದಿನ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗೋದು ತುಂಬ ಕಡಿಮೆ, ತುಂಬ ಆತ್ಮೀಯರಿದ್ದರೆ ಮಾತ್ರ ಹೋಗಿರ್ತೀನಿ, ಇಲ್ಲ ಸಂದರ್ಭದಲ್ಲಿ ಹೋಗೋಕ್ಕಾಗೋದಿಲ್ಲ, ಬಿಜಿ ಶೆಡ್ಯೂಲ್ ಕೆಲಸಗಳು. ಉಮೇಶ್ ಗೌಡ್ರನ್ನ ಕೇಳಿದೆ ಏನು ಚಿತ್ರ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಒಂದು ಸರ್ಕಾರಿ ಶಾಲೆಗೆ ಪರ್ಯಾಯ ಪ್ರೈವೇಟ್ ಸ್ಕೂಲ್ ಇದೆ, ಒಂದು ಆಸ್ಪತ್ರೆಗೆ ಪರ್ಯಾಯ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಬಟ್ ಪೊಲೀಸ್ ಸಿಸ್ಟಮ್ಗೆ ಪರ್ಯಾಯ ಏನಿದೆ, ಅಕಸ್ಮಾತ್ ಸಿಸ್ಟಮ್ ಏನಾದರೂ ಕೆಟ್ಟೋದ್ರೆ ಏನಾದರೂ ಆದರೆ ಅನ್ನೋ ಒಂದು ಸಂದರ್ಭ ಇತ್ತು. ಸೊ ನಮ್ಮದು ಪೊಲೀಸ್ ಇಲಾಖೆ ಇರೋದ್ರಿಂದ ಯಾಕೆ ಹೋಗ್ಬಾರ್ದು ಈಗ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ಮುಖ್ಯವಾಗಿ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರಬೇಕು ಅಂತಂದರೆ ನಿರ್ದೇಶಕನ ಕನಸನ್ನು ಈಡೇರಿಸಬೇಕು. ಅವ್ರು ಹೇಗೆ ಕನಸು ಕಾಣ್ತಾರೆ ಅದನ್ನು ಹೊರ ತರಬೇಕು ಅಂತಂದರೆ ನಿರ್ಮಾಪಕನ ಶ್ರಮ ಇದ್ದೇ ಇರುತ್ತೆ. ಒಂದು ಸಿನಿಮಾ ತೆಗಿಬೇಕು ಅಂತಂದ್ರೆ ಅದು 1 ದಿನ ಅಥವಾ 2 ದಿನ, 1 ವರ್ಷ ಆಗೋದಿಲ್ಲ, ಸುಮಾರು ವರ್ಷಗಳ ಕಾಲ ತೊಗೊಂಡಿರುತ್ತೆ. ಅದನ್ನೆಲ್ಲ ಶ್ರಮ ಕಷ್ಟನ ನಿರ್ವಹಿಸಿರುವಂಥದ್ದು ನಿರ್ಮಾಪಕರು. ಮೊದಲನೇದಾಗಿ ಅವರಿಗೆ ಈ ಸಿನಿಮಾದಿಂದ ತುಂಬ ಒಳಿತಾಗಲಿ. ಈ ಸಿನಿಮಾ 100 ದಿನಗಳಲ್ಲ, ಇನ್ನು ಸುಮಾರು ದಿನಗಳ ಕಾಲ ಓಡ್ಲಿ ಅನ್ನೋದು ನಮ್ಮ ಆಶಯ. ಈ ಸಂದರ್ಭದಲ್ಲಿ ಕನ್ನಡ ಜನತೆಗೆ ಹೇಳೋದೇನಂತಂದ್ರೆ, ಕನ್ನಡದ ಜನತೆ ನಮ್ಮ ಚಿತ್ರ ಜೊತೆಗೆ ಎಲ್ಲಾ ಭಾಷೆಗಳನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ನೋಡುತ್ತೀವಿ, ಬೆಳೆಸ್ತೀವಿ. ಬಟ್ ಬೇರೆ ಭಾಷೆಯವರು ನಮ್ಮ ಕನ್ನಡ ಭಾಷೆನ ಬೆಳೆಸೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನ ಒತ್ತು ನಮ್ಮ ಕನ್ನಡ ಸಿನಿಮಾಗಳಿಗೆ ಕೊಡಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾನು ಉತ್ತರ ಕರ್ನಾಟಕದವನು, ಬಳ್ಳಾರಿ ಜಿಲ್ಲೆ ಕಂಪ್ಲಿಯವ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ಬಂದಾಗ ನಾವು ಸಣ್ಣವರಿದ್ದಾಗ ನೋಡ್ಬೇಕಾದ್ರೆ ಹೆಂಗಿತ್ತಂದ್ರೆ, ಒಂದು ಸಿನಿಮಾ ಬಂತು ಅಂದ್ರೆ ಆ ಒಂದು ಥಿಯೇಟರ್ನ ಸುತ್ತಮುತ್ತ ವ್ಯಾಪ್ತಿಯಲ್ಲಿರುವಂತ ಎಷ್ಟು ಹಳ್ಳಿಗಳು ಇದಾವೋ ಟ್ರ್ಯಾಕ್ಟರ್ಗಳು ಕಟ್ಕೊಂಡ್ ಬರ್ತಾ ಇದ್ರು. ಆಗ ಈ ತವರಿಗೆ ಬಾತಂಗಿ ಇಂಥ ಸಿನಿಮಾಗಳು ಬಂದಾಗ ವರ್ಷಗಟ್ಟಲೆ ಓಡಿದ ಉದಾಹರಣೆ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಯಾಕಂದ್ರೆ ನಾವು ಕಲಾವಿದರನ್ನು ಎಷ್ಟು ಗೌರವಿಸ್ತೀವೋ ಸಿನಿಮಾನು ಅದಕ್ಕಿಂತ ಹೆಚ್ಚಾಗಿ ಗೌರವಿಸ್ತಿದ್ವಿ. ಯಾಕಂದ್ರೆ ಇವತ್ತು ಸಿನಿಮಾಗಳು ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದ ಅಭಿಮಾನಿಗಳಿಂದಲೇ ಹೆಚ್ಚಾಗಿ ಓಡ್ತಾ ಇದೆ. ನಾನು ನನ್ನ ಉತ್ತರ ಕರ್ನಾಟಕದ ಜನತೆ ಕೂಡ ಹೇಳ್ತೀನಿ, ಯಾಕಂದ್ರೆ ಈ ಸಿನಿಮಾ ಮಾಡ್ಬೇಕಂದ್ರೆ ತುಂಬಾ ಶ್ರಮ ಇದೆ. ಹಿರಿಯ ಕಲಾವಿದರಿದ್ದಾರೆ. ಇವತ್ತು ಪೊಲೀಸ್ ಪಾರ್ಟಲ್ಲಿ ಶ್ರೀಧರ್ ಸರ್ನ ನಾವು ಹಿಂದೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ರಣವಿಕ್ರಮ ಇರ್ಬೋದು, ಆ ಸಿನಿಮಾದಲ್ಲಿ ಅವ್ರನ್ನ ಇವತ್ತಿಗೂ ಕಣ್ಣಲ್ಲಿ ಹಾಗೆ ಆ ಪೊಲೀಸ್ ಪಾತ್ರ ಆಗಿದೆ. ನಾವು ಈ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ, ನಮ್ಗೆ ಇರಿಸೋದಿಲ್ಲ, ಬಟ್ ಅವ್ರು ನೋಡಿದ್ರೆ ನಮಗೆ ಇನ್ನೊಂದು ರೀತಿ ಇನ್ಸ್ಪಿರೇಷನ್ ಅದು. ಆಮೇಲೆ ಅದೇ ರೀತಿ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಎಲ್ಲ ಥರದ ರ್ಯಾಂಕ್ ವೈಸ್ ನಮ್ಮಲ್ಲಿ ಏನಿದೆ ಅದು ಎಲ್ಲ ರ್ಯಾಂಕ್ ಪಾತ್ರನೂ ಅವ್ರು ಮಾಡಿಬಿಟ್ಟಿದ್ದಾರೆ.
ಅದು ಒಂದು ಖುಷಿ ಇದೆ. ಇಂಥ ಕಲಾವಿದರು ಈಗ ಏನಾಗಿದೆ, ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ, ಯಾರು ನೋಡದೇ ಇರೋ ಜನಗಳು ಹೇಳ್ತೀವಿ. ಆದ್ರೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದನ್ನ ನಾವು ನೋಡಿ ಪ್ರೋತ್ಸಾಹಿಸಬೇಕು. ನಾನು ಹೇಳೋದು, ಈಗ ನೋಡಿ ಚಿತ್ರಮಂದಿರಗಳು ಈಗಾಗಲೇ ಅವಸಾನದ ಅಂಚಿನಲ್ಲಿ ಹೋಗ್ಬಿಟ್ಟಿದೆ. ಇವತ್ತು ನಮ್ಮೂರಲ್ಲಿ 5-6 ಥಿಯೇಟರ್ ಇದ್ರೆ ಈಗಾಗಲೇ 1 ಥಿಯೇಟ್ರಿಗೆ ಬಂದು ನಿಂತ್ಕೊಂಡಿದೆ. ಪಾಪ ಇವತ್ತು ಅವರು ಹೊಟ್ಟೆ ಮೇಲೆ ನಾವೆಲ್ಲ ಒಂದು ರೀತಿ ಕಲ್ಲಾಗ್ತಾ ಇದೀವಿ ಅನ್ನೋ ಭಾವನೆ ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲಿ ನೋಡೋಣ, ನಂತರ OTT ಇದೆ, ಈಗೆಲ್ಲ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದ ನಂತರದಲ್ಲಿ ನೋಡೋಣ. ಬಟ್ ಚಿತ್ರಮಂದಿರದಲ್ಲಿ ನೋಡಿದಂಥ ಅನುಭವ, ಒಂದು ಎಕ್ಸ್ಪೀರಿಯನ್ಸು ಮತ್ತು ಅಲ್ಲಿನ ಆನಂದ ಮತ್ತು ಈ OTT ಸಿಗೋಲ್ಲ. OTT ಅಂದ್ರೆ ಏನು ನೋಡ್ತೀವಿ ನಾವು, ಮೊಬೈಲ್ ಇಟ್ಕೊಂಡು ಎಲ್ಲೋ ಸಿಂಗಲ್ ಇದ್ದಾಗ ನೋಡ್ತೀವಿ. ಆದ್ರೆ ಜನಗಳು ಸಿಳ್ಳೆ, ಆ ಚಪ್ಪಾಳೆ, ನಾವು ಅವ್ರು ಮಾಡಿರೋಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟು ನೋಡೋಂಥದ್ದು ಇದೆಯಲ್ಲ, ಅದ್ರ ಮುಂದೆ ಈ OTT ಎಲ್ಲ ನಮಗೆ ಇದಿಲ್ಲ. ನಾನು ಇವತ್ತಿಗೂ ಅಷ್ಟೇ ಟೈಮ್ ಸಿಕ್ಕಾಗ ನನ್ನ ಫ್ಯಾಮಿಲಿನ ಕರ್ಕೊಂಡು ಕನ್ನಡ ಸಿನಿಮಾಗೆ ಮಾತ್ರ ಹೋಗ್ತೀನಿ. ತೆಲುಗು ನೋಡಿದ್ದು ಒಂದೇ ಬಾಹುಬಲಿ ಸಿನಿಮಾ ಬಿಟ್ಟರೆ ನಾನು ಯಾವ ತೆಲುಗು ನೋಡೋಕೆ ಹೋಗೋದಿಲ್ಲ. ಅದು ಎಂಥದ್ದೇ ಇರಲಿ, ಕನ್ನಡ ಸಿನಿಮಾನ ಮಾತ್ರ ನೋಡ್ತೀನಿ. ಕನ್ನಡನ ನಾನು ಸಾಯೋ ತನಕನೂ ಕನ್ನಡ ಪರವಾಗಿಯೇ ಇರ್ತೀವಿ, ಕನ್ನಡ ಸಿನಿಮಾನ ಬೆಳೆಸ್ತೀವಿ. ಅದೇ ರೀತಿ ಈ ಚಿತ್ರ 100 ದಿನಗಳ ಕಾಲ ಓಡ್ಲಿ, ಮತ್ತೆ ಈ ಒಂದು ರಾಷ್ಟ್ರ ಗುರುತಿಸುವಂಥ ಒಂದು ಮಟ್ಟಕ್ಕೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ಕನ್ನಡದವನೇ, ಆ್ಯಕ್ಚುಲಿ ಸೆಟಲ್ಡ್ ಇನ್ ಹೈದರಾಬಾದ್. ನಾವು ಸುಮಾರು ಸಿನಿಮಾಗಳು, ಒಳ್ಳೆ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜ್, ಸೊ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಹಿಂದಿ ಎಲ್ಲ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಕಂಪ್ನಿಯಿಂದ ಲೈಕ್ 1800+ ಇದು ಶೇಷ ಮೂವಿ. ಇದು ಉದ್ದೇಶ ಏನಪ್ಪ ಅಂದರೆ, ಈಸ್ಟ್ ವೆಸ್ಟ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ನಾವಾಗಲಿ ರಾಜೀವ್ ಅವರಾಗಲಿ ನಮಗೆ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಇದೆ, ಆ ಬಾರ್ಡ್ರಲ್ಲಿ ನಡೆಯೋದು. ಸೊ ಅದಕ್ಕಾಗಿ ನಾವು ಇದು ಓಕೆ, ನಾವು ಒಂದು ನಮ್ಮ ಇದರಿಂದ ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಒಳ್ಳೆ ಸಿನಿಮಾಗಳು ನಾವು ಮಾಡ್ತಾ ಇದ್ದೀವಿ ಅಫ್ಕೋರ್ಸ್. ಸೊ ರಾಜೀವ್ ಅವರು ಆ್ಯಕ್ಚುಲಿ ಇವರು US ಇದ್ದು ಸೊ ಹೈದರಾಬಾದಲ್ಲಿ ಸೆಟ್ಲ್ ಆಗಿರೋದು. ಸೊ ಇಬ್ಬರು ಸೇರಿ ನಾವು ಮಾಡ್ತಾ ಇದ್ದೀವಿ. ಸೊ ಈಸ್ಟ್ ವೆಸ್ಟ್ ನೋಡ್ತಾ ಇದ್ದೀರಿ, ಇಟ್ಸ್ ಎ ವೆರಿ ಫೇಮಸ್ OTT ಪ್ಲಾಟ್ಫಾರ್ಮ್. ಸೊ ನಾವು ಕೊಲಾಬ್ರೇಟ್ ಆಗಿ ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವುದಿದೆ ಅಂತ ಹೇಳ್ಬಿಟ್ಟು. ಸೊ ರಾಜೀವ್ ಅವರು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಕನ್ನಡ ಸಿನಿಮಾ ತುಂಬ ಕಡಿಮೆ. ಈಗ ನಾವು ಮತ್ತೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು. ಹಾಂ, ಹೌದು, ಅದಕ್ಕೆ ನಾವು ಫೋಕಸ್ ಕನ್ನಡ ಕೂಡ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಾವು ಬಂದಿದ್ದು, ಒಳ್ಳೊಳ್ಳೆ ಸಿನಿಮಾಗಳನ್ನ ತೊಗೊಳೋಣ ಅಂತ ಹೇಳಿ. ಖಂಡಿತ ಸರ್, ಖಂಡಿತ ಒಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೆ ಟ್ಯಾಲೆಂಟ್ಸ್ ಎಲ್ಲ ಹೊರಗಡೆ ಬರಬೇಕನ್ನೋ ಒಂದೇ ಒಂದು ಉದ್ದೇಶ. ಸೊ ಖುಷಿ ಆಯಿತು. ನಾನು ಬಳ್ಳಾರಿ ಜಿಲ್ಲೆಯವನು ಸರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ACP ಸರ್, ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಖುಷಿ ಆಯಿತು. ಯಾ, ರಾಜು. ಡಾಕ್ಟರ್ ರಾಜೀವ್ ಸರ್. ಎಲ್ಲರಿಗೂ ನಮಸ್ಕಾರ. This is what I learned. I'll definitely speak in Kannada for the next film event. You have to excuse me for this. And thank you so much for press and media and the dignitaries off the screen and on the screen. Before I start my speech, so I just wanted to announce the Sisha will be going on to the Amazon Prime Video after the theatrical release. So the streaming OTT platform would be Amazon Prime Video. So I love Kannada industry and I have a lot of love towards people in Kannada, because Kannada industry is the only industry which encourage all other languages films with a lot of passion. You know what? I really didn't understand what all were speaking and what everybody was here, but I could see only and I could listen what everybody is passion towards cinema. They all just living for cinema, they do cinema, they die for cinema. That's all I could understand from all your speeches, sir. I'm very glad that I'm just sharing the stage here. And when I met Umesh sir in Hyderabad, all the way he flew down from Cochin to meet me, I just saw the content and I felt like, sir, why still it is not gone to any other OTT platform? He has just explained me what kind of an gaps are there in between industry and an OTT platform. Basically, we all just encourage the contents
and also only the people who are passionate about the films. That's all I do, and I can proudly say Sisha is 1880th film for the Amazon What East West Entertainers is doing. So this is a milestone in my career, and sir, thank you so much for trusting us and collaborating with us. And I just wanted to make an announcement here. Already announced it. It's going to Amazon Prime ಎಸ್ Video. ಶೇಷ ಸಿನಿಮಾ East West Entertainers is there. You can just Google us and you can just tell us your film. I'll take you to the right platform. And coming back to your question, sir, sorry, financials are not discussed in the press, sir. It all interest of producer and the OTT platform. There's a window. So I think it depends on industry to industry, right? Because when it goes for Hindi industry, there will be a 2 months of window, and for Telugu it is 45 days, and Kannada I don't know, because the distribution rules here. I think the distributors have to give the timeline for the producers and the production company. ಒಳ್ಳೆ ಪ್ರೊಡ್ಯೂಸರ್ ಆಗ್ತೀರಾ, 100% ಒಳ್ಳೊಳ್ಳೆ ಸಿನಿಮಾ ಮಾಡ್ತೀರಾ ನೀವು, ನೋ ಡೌಟ್. ಆ್ಯಂಡ್ ನಮ್ಮ ಪ್ರದೀಪ್ ಬನ್ನಿ, ಪ್ರದೀಪ್ ನಾನು ಮುಂಚೆಯಿಂದನೂ ಗೊತ್ತು ಆ್ಯಕ್ಚುಲಿ. ಸೊ ಮಧ್ಯದಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿತ್ತು, ಸಾರಿ ಗ್ಯಾಪ್ ಆಗಿತ್ತು. ಸೊ ಪ್ರದೀಪ್ ಒಳ್ಳೆ ನೆಕ್ಸ್ಟ್ ಪ್ರದೀಪ್ ಆಲ್ ದಿ ಬೆಸ್ಟ್ ಫಾರ್. ಸೊ ಪ್ರಮೋದ್ ಸರ್ ಅಂತ ದೊಡ್ಡ ದೊಡ್ಡ ಇದು ನಟರಿದ್ದಾರೆ, ಆ್ಯಂಡ್ ಸರ್ ಶ್ರೀಧರ್ ಸರ್. ಸೊ ಆಲ್ ದಿ ಬೆಸ್ಟ್ ನಮ್ಮ ಈಸ್ಟ್ ವೆಸ್ಟ್ ಕಡೆಯಿಂದ ನಿಮಗೆ. ಸೊ ನಿಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ವಿ ಅಮೆಝಾನ್ ಪ್ರೈಮ್. ಸೊ ಆಲ್ ದಿ ಬೆಸ್ಟ್ ಫಾರ್ ಆಲ್ ಆರ್ಟಿಸ್ಟ್. ಆ್ಯಕ್ಚುಲಿ ಈಸ್ಟ್ ವೆಸ್ಟ್ ತುಂಬ ಒಂದು ಕೊಲಾಬ್ರೇಟ್ ಆಗಿರೋದಕ್ಕೆ ತುಂಬ ನಮಗೆ ಪ್ರೌಡ್ ಆಗಿರುತ್ತೆ ಸರ್. ಥ್ಯಾಂಕ್ ಯು ಸರ್, ರಾಜೀವ್ ಸರ್, ಸಿನಿಮಾ ಜೊತೆ ಕೊಲಾಬ್ರೇಟ್ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾದ ನಿರ್ಮಾಪಕರು ಉಮೇಶ್ ಸರ್. ಕಲಾ ಮಾತೆಗೆ ನಮಸ್ಕರಿಸ್ತಾ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಸರು ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಿಡುವು ಮಾಡ್ಕೊಂಡು ಬಂದಿರಿ. ಅದರಲ್ಲೂ ಪ್ರಮೋದ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಟೀಸರ್ ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಕಾಂತಾರದಲ್ಲಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಬಟ್ ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಬಿಡುವು ಮಾಡ್ಕೊಂಡು ಬಂದು ನಮ್ಮ ಚಿತ್ರಕ್ಕೆ ಅವರು ಆ ಟೀಸರ್ನ ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಸಪೋರ್ಟ್ ಮಾಡಿದರು. ಇನ್ನು ಅರ್ಚನಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಪಾಪ ಮದುವೆಯಾಗಿ ಕೇವಲ 1 ವಾರ ಆಗಿತ್ತು ನನಗೆ ಜ್ಞಾಪಕ ಇದ್ದಾಗೆ. ಆ ಸಂದರ್ಭದಲ್ಲಿ ಕೂಡ ಬ್ಯುಸಿ ಇದ್ದರೂ ಕೂಡ ಅವರು ಕೂಡ ಬಂದು ನಮಗೆ ಟೀಸರ್ ರಿಲೀಸ್ ಮಾಡಲಿಕ್ಕೆ ಅವತ್ತಿನ ದಿನಗಳಲ್ಲಿ ಅವಕಾಶ ಅಂದರೆ ಸಹಕಾರ ಕೊಟ್ಟರು. ಸೊ ಹಾಗಾಗಿ ಈ ಚಿತ್ರ ಕಲಾವಿದರು ಏನಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಚಿತ್ರ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಇನ್ನು ಮಾಧ್ಯಮ ಮಿತ್ರರು ತಡವಾದರೂ ಕೂಡ ತಾಳ್ಮೆಯಿಂದ ಕೂತು ಎಲ್ಲರೂ ಸಹಕರಿಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ವಂದನೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತಿಂದ ಈ ಶೇಷ 2016 ಚಿತ್ರ ಏನಿದೆ 6ನೇ ತಾರೀಕು ನಾವು ಬಿಡುಗಡೆಗೆ ತೊಗೊಂಡೋಗ್ತಾ ಇದ್ದೀವಿ. ಕರ್ನಾಟಕ ಕೇರಳ ಎರಡೂ ಕಡೆ ಡಿಸ್ಟ್ರಿಬ್ಯೂಷನ್ ಅಂದರೆ ರಿಲೀಸ್ ಆಗ್ತಾ ಇದೆ. ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಇಲ್ಲಿಂದ ಶುರು ಮಾಡ್ತಿದ್ದೀವಿ. ಅಂದರೆ ಅಧಿಕೃತವಾಗಿ ಇವತ್ತಿಂದ ಒಂದು ಮೇಜರ್ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಟ್ರೈಲರ್ ಲಾಂಚು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕನ್ನಡ ಟ್ರೈಲರ್ ಲಾಂಚು 18ನೇ ತಾರೀಕಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಶಿವಮೊಗ್ಗ, ಹಾಸನ್ನು, ಮೈಸೂರು, ಮಂಡ್ಯ, ಹೀಗೆ ಬೇರೆ ಬೇರೆ ಇದು ಜಿಲ್ಲೆಗಳಲ್ಲಿ ಇದರದ್ದು ಪ್ರಮೋಷನ್ಸ್ನ ಮಾಡ್ತಾ ಇದ್ದೀವಿ. ಅದಾದ ನಂತರ ಕೊಚ್ಚಿನಲ್ಲಿ ಕೂಡ ಟ್ರೈಲರ್ ಲಾಂಚು, ಮಲಯಾಳಂ ಟ್ರೈಲರ್ ಲಾಂಚ್ನ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ತ್ರಿಶೂರು, ಪಾಲಕ್ಕಾಡು, ಈ ಥರ ಬೇರೆ ಬೇರೆ ಜಾಗಗಳಲ್ಲಿ ಅಲ್ಲಿ ಪ್ರಮೋಷನ್ಸ್ ಪ್ಲ್ಯಾನ್ ಇದೆ. ಎಲ್ಲ ಮಾಡಿ ಎಲ್ಲ ಪ್ರಮೋಷನ್ಸ್ನ ಕಂಪ್ಲೀಟ್ ಮಾಡಿ ಈ ಚಿತ್ರವನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸಿಂದ. ಸೊ ಹಾಗಾಗಿ ಎಲ್ಲರೂ ನಮಗೆ ಸಹಕರಿಸಿ ಹಾಗೂ ಹಾರೈಸಿ ಅಂತ ಹೇಳಿ ನಾನು 2 ಮಾತುಗಳನ್ನ ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ದಯವಿಟ್ಟು ಜೋರಾದ ಒಂದು ವೇದಿಕೆ ಮಾಡಿಕೊಟ್ಟಂಥ ಈಸ್ಟ್ ವೆಸ್ಟ್ ಎಂಟರ್ಟೈನರ್ಸ್ ಮಿಸ್ಟರ್ ರಾಜೀವ್ ಸರ್ ಆ್ಯಂಡ್ ಕ್ರಾಂತಿ ಸರ್ಗೆ ನನ್ನ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಸ್ ಟು ಬೋತ್ ಆಫ್ ಯು ಸರ್. ಹಿ ಈಸ್ ರಿಯಲಿ ನಾಟ್ ವೆಲ್. ಹಿ ಹ್ಯಾಡ್ ಏರ್ಲೈನ್ ಫ್ರ್ಯಾಕ್ಚರ್ ಬಟ್ ಸ್ಟಿಲ್ ಹಿ ಕುಡಂಟ್ ವಾಕ್. ಹಿ ವಾಸ್ ನಾಟ್ ವೆಲ್ ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಫ್ರಮ್ ಹೈದರಾಬಾದ್ ಟು ದಿಸ್ ಈವೆಂಟ್ ಟುಡೇ ದಿಸ್ ಮಾರ್ನಿಂಗ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್ ಸರ್. ಆ್ಯಂಡ್ ಇವರು ಕೂಡ ತುಂಬ ಕ್ರಾಂತಿಕಾರಿ ವ್ಯಕ್ತಿ. ಇವ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟು ವಿಷಯಗಳಿದೆ. ಇವರ ಹೆಸರು ಪ್ರಸಾದ್ ಅಂತ ಹೇಳಿ. ಇವರ ಕ್ರಾಂತಿಕಾರಿಯ ಒಂದು ಕೆಲಸಗಳಿಂದ ಇವರಿಗೆ ಕ್ರಾಂತಿ ಪ್ರಸಾದ್ ಅನ್ನೋ ಒಂದು ಹೆಸರು ಇವರಿಗೆ ಬಂದಿದೆ.
ಇವರಿಗೆ 30 ಗೋಲ್ಡ್ ಮೆಡಲ್ ಬಂದಿದೆ. ಅದು ಅಂದರೆ ಅದೇ ಆಮೇಲೆ ಇತ್ತೀಚೆಗೆ ಇವರು ಒಂದು ಮೇಜರ್ ಆಗಿ ಒಂದು ಮೂವಿ, ಹಿಂದಿ ಸಿನಿಮಾ, ಇವರು ಪ್ರೊಡ್ಯೂಸರ್ ಕೂಡ ಹೌದು ಇವರು, ಆಯಿತಾ. ಆಮೇಲೆ ಇವರು ಡೈರೆಕ್ಟ್ರು ಪ್ರೊಡ್ಯೂಸರ್ ಎರಡೂ ಹೌದು. ಆಮೇಲೆ ಇವರು ಒಂದು ಮೂವಿ ಮಾಡ್ತಾ ಇದ್ದಾರೆ, ಮೇರಾ ದೇಶ್ ಸುಂದರ್ ಬನ್ ಅಂತ ಹೇಳಿ, ಒಂದು ಅತ್ಯದ್ಭುತವಾದ ಒಂದು ಪೇಟ್ರಿಯಾಟಿಕ್ ಮೂವಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ತುಂಬ ಕ್ರೇಜಿಯಾಗಿ ಅವರು ತುಂಬ ಕೆಲವು ಶೂಟ್ಗಳನ್ನ ಮಾಡಿ ಕೆಲವು ವಿಚಾರಗಳನ್ನ ಆಲ್ರೆಡಿ ತಂದಿದ್ದಾರೆ. ಕೆಲವು ದಿನಗಳಲ್ಲಿ ಅದು ಮಾಧ್ಯಮಗಳ ಮುಂದೆ ಬರುತ್ತೆ. ಹೈದರಾಬಾದಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು. ಇವರು ಕೂಡ ನಿನ್ನೆ ಡೆಲ್ಲಿಯಲ್ಲಿ ಇದ್ರು. ಇದು ಒಂದೇ ಒಂದು ಈವೆಂಟ್ಗೆ ನಾನು ಅವರಿಗೆ ಬರಲೇಬೇಕು ಅಂತ ಕಾರಣ ನಿನ್ನೆ ರಾತ್ರಿ ಹೊರಟು ಬಂದಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಫಾರ್ ಬೋತ್ ಆಫ್ ಯು ಫಾರ್ ಮೇಕಿಂಗ್ ಇಟ್. ಓಕೆ ಶೇಷ ಸಿನಿಮಾ ACP ಗಣೇಶ್ ಸರ್, ಮೋಹನ್ ಕುಮಾರ್, ದಾನಪ್ಪ ಸರ್ ಈಗ ರಿಲೀಸ್ ಡೇಟ್ ನ ರಿವೀಲ್ ಮಾಡ್ತಾರೆ. ಎಸ್, ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಶೇಷ ಸಿನಿಮಾ ಇದೆ. ಮಾರ್ಚ್ 6ನೇ ತಾರೀಕು ಕನ್ನಡ, ಮಲಯಾಳಂ 2 ಭಾಷೆಗಳಲ್ಲಿ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇಡೀ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್. ಕುಮಾರ್, ದಾನಪ್ಪ ಸರ್ಗೆ ಧನ್ಯವಾದಗಳು.